ಸೊ ಕಂಟಿನ್ಯೂಷನ್ ಮಾಡೋಣ ಅಂತ ವಿತೌಟ್ ಎನಿ ಡಿಲೇ ಇನ್ ದ ಟೈಮ್. ಸೊ ಯೂನಿಟ್ 2 ಬಗ್ಗೆ ನಾವು ನಿನ್ನೆ ಡಿಸ್ಕಸ್ ಮಾಡ್ತಾ ಇದ್ವಿ, ರೈಟ್? ಸೊ ಯೂನಿಟ್ 2 ನಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಿದ್ವಿ? ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಟೈಪ್ಸ್ ಆಫ್ ದಿ ಸೋರ್ಸಸ್ ಬಗ್ಗೆ ನೋಡಿದ್ವಿ. ಓಕೆ, ಸೋರ್ಸಸ್ ಆದ ನಂತರ ಏನು ಮಾಡಿದ್ವಿ? ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಏನು ಎಲೆಕ್ಟ್ರಿಕಲ್ ಪ್ಯಾರಾಮೀಟರ್ಸ್ ಬಗ್ಗೆ ಒಂದು ಡಿಸ್ಕಸ್ ಮಾಡಿದ್ವಿ, ಲೈಕ್ ವಿ, ಐ, ಆರ್, ಪವರ್ ಬಗ್ಗೆ. ಸೊ ಇವೆಲ್ಲ ಶಾರ್ಟ್ಕಟ್ಸ್ ಬರೆದಿದೆ, ವೋಲ್ಟೇಜ್, ಕರೆಂಟ್, ರೆಸಿಸ್ಟೆನ್ಸ್, ಪವರ್, ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆದ ನಂತರ ಇದಕ್ಕೆ ಮೆಷರ್ ಮಾಡೋಕ್ಕೆ ಯೂಸ್ ಮಾಡೋಂತಹ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ಸ್ ಯಾವ್ದು ಅನ್ನೋದು ಸಹ ನಾವು ನೋಡಿದ್ವಿ. ಅಂಡ್ ಇದಾದ ನಂತರ ನಾವು ಜಸ್ಟ್ ಎ ಡಿಫ್ರೆನ್ಸ್ ಬಿಟ್ವೀನ್ ದ ಸಪ್ಲೈ ಸಿಸ್ಟಮ್ಸ್, ಯಾವುದು ಎಷ್ಟು ಟೈಪ್ ಆಫ್ ಸಪ್ಲೈ ಸಿಸ್ಟಮ್ಸ್ ಇದಾವೆ, ನಮಗೆ 2 ಥರ ಇದಾವೆ, ಒಂದು ಎ ಸಿ ಅಂಡ್ ಡಿ ಸಿ. ಇದು ಸಪ್ಲೈ ಸಿಸ್ಟಮ್ಸ್ ಬಗ್ಗೆನೂ ಡಿಸ್ಕಸ್ ಮಾಡಿದ್ವಿ. ಓಕೆ, ಅಂಡ್ ನೆಕ್ಸ್ಟ್ ವಿ ಡಿಸ್ಕಸ್ಡ್ ಅಬೌಟ್ ದ ರಿಲೇಶನ್ಶಿಪ್ ಆಫ್ ದ ಓಮ್ಸ್ ಲಾ. ಓಕೆ, ಓಮ್ಸ್ ಲಾ ರಿಲೇಶನ್ಶಿಪ್ ಬಿಟ್ವೀನ್ ವಿ, ಐ ಅಂಡ್ ಆರ್, ಇವು ಮೂರನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಟೋಟಲಿ 5 ಟಾಪಿಕ್ಸ್ ನಾವು ಡಿಸ್ಕಸ್ ಮಾಡಿದ್ವಿ. ಇವತ್ತು ರೆಸ್ಟ್ ಆಫ್ ದಿ ಟಾಪಿಕ್ಸ್ ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ದ ಫಸ್ಟ್ ಟಾಪಿಕ್ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇಸ್ ಅಬೌಟ್ ದ ಸೀರೀಸ್ ಅಂಡ್ ದ ಪ್ಯಾರಲಲ್ ಸರ್ಕ್ಯೂಟ್ಸ್. ಸೀರೀಸ್ ಸರ್ಕ್ಯೂಟ್ ಹಾಗೂ ಪ್ಯಾರಲಲ್ ಸರ್ಕ್ಯೂಟ್. ಓಕೆ, ಸೀರೀಸ್ ಆಸ್ ವೆಲ್ ಆಸ್ ಪ್ಯಾರಲಲ್ ಸರ್ಕ್ಯೂಟ್ಸ್. ಏನಿದೆ ಸೀರೀಸ್ ಆಸ್ ವೆಲ್ ಆಸ್ ಪ್ಯಾರಲಲ್ ಸರ್ಕ್ಯೂಟ್ಸ್ ಅಲ್ಲಿ ಮೇಜರ್ ಡಿಫರೆನ್ಸ್? ಫಸ್ಟ್ ನೋಡಿ, ಸೀರೀಸ್ ಅಂತಂದ್ರೆ ಹೆಸರಲ್ಲೇ ಇದೆ, ಎಲ್ಲರೂ ಸೀರೀಸ್ ಅಲ್ಲಿ ಬರಬೇಕು. ಈವನ್ ಇಫ್ ಇಟ್ ಇಸ್ ಎ ಕ್ಯೂ ಇರ್ಬೋದು, ನೀವೆಲ್ಲನ ಕ್ಯೂ ಎಲ್ಲನ ಆಶ್ರಮಕ್ಕೆ ಇಲ್ಲ ಏನಾದ್ರು ಟೆಂಪಲ್ಸ್ ಏನಾದ್ರು ಎಲ್ಲನ ಹೋದ್ರೆ, ಫಿಲ್ಮ್ ಥಿಯೇಟರ್ಸ್, ಟ್ಯಾಕೀಸ್ ಎಲ್ಲನ ಹೋದ್ರೆ ಏನ್ ಮಾಡ್ತೀವಿ ನಾವು? ಫಸ್ಟ್ ಕ್ಯೂನ ಕಟ್ತೀವಿ, ರೈಟ್? ಸೊ ದ ಕ್ಯೂ ರೆಪ್ರೆಸೆಂಟ್ಸ್ ಎ ಸೀರೀಸ್ ಪ್ಯಾಟರ್ನ್. ಓಕೆ, ಕ್ಯೂನ ನಾವೇನಂತೀವಿ? ಇಟ್ ರೆಪ್ರೆಸೆಂಟ್ಸ್ ಎ ಸೀರೀಸ್ ಪ್ಯಾಟರ್ನ್. ಸಾರಿ, ಯಾರೇನು ಕೇಳ್ತಿದ್ರು? ಗೈಸ್ ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಡಿಸ್ಟರ್ಬೆನ್ಸ್ ಆಗಲ್ಲ, ಇಲ್ಲಾಂದ್ರೆ ಮತ್ತೆ ಇಂಟರ್ಮೀಡಿಯೇಟ್ ಅಲ್ಲಿ ಮತ್ತೆ ನಾನು ಪದೇ ಪದೇ ಸ್ಟಾಪ್ ಮಾಡ್ಬೇಕಾಗುತ್ತೆ. ಏನ್ ಹೇಳಿ ತಸೀಮ್? ಹ್ಯಾಂಡ್ ನ ರೈಸ್ ಮಾಡಿದ್ದಾರೆ, ಏನ್ ಹೇಳಿದಾನ? ಓಕೆ ಓಕೆ ಗೈಸ್, ಸೊ ಈಗ ಸೀರೀಸ್ ಪ್ಯಾರಲಲ್ ಸರ್ಕ್ಯೂಟ್ಸ್ ಅಲ್ಲಿ ನಾನೇನಂತಿದ್ದೆ? ಸೀರೀಸ್ ಅಂತಂದ್ರೆ ಇಟ್ ಈಸ್ ಲೈಕ್ ಎ ಕ್ಯೂ ಪ್ಯಾಟರ್ನ್. ಓಕೆ, ಸೊ ಕ್ಯೂ ಪ್ಯಾಟರ್ನ್ ಅಲ್ಲಿ ಅಂತಂದ್ರೆ ಏನು? ಯಾರೇ ಎಷ್ಟೇ ಜನ ಇರ್ತಾರೆ ಅವರೆಲ್ಲರೂ ಒನ್ ಬೈ ಒನ್ ಇದೇ ತರ ಕನೆಕ್ಟೆಡ್ ಇರ್ತಾರೆ. ಓಕೆ, ಈ ತರ ನಾವೊಂದು ಸರ್ಕಲ್ ಫಾರ್ಮ್ ಮಾಡ್ಬಿಟ್ಟು ಎಲ್ಲರೂ ಕೈ ಜೋಡಿಸ್ಕೊಂತ ಜಾಯ್ನ್ ಆಗಿ ಅಂದ್ರೆ ಹೇಗೆ ಜಾಯ್ನ್ ಆಗ್ತೀವಲ್ವಾ? ಸೊ ಅದೇ ತರ ಎ ಸೀರೀಸ್ ಪ್ಯಾಟರ್ನ್ ಮೀನ್ಸ್ ಇಟ್ ರೆಪ್ರೆಸೆಂಟ್ಸ್ ಎ ಸೀರೀಸ್ ಸರ್ಕ್ಯೂಟ್. ಓಕೆ, ಇಟ್ ರೆಪ್ರೆಸೆಂಟ್ಸ್ ಎ ಸೀರೀಸ್ ಸರ್ಕ್ಯೂಟ್. ಓಕೆ, ಸೊ ಈ ಸೀರೀಸ್ ಸರ್ಕ್ಯೂಟ್ ನಾವು ನಮ್ಮ ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್ ಅಥವಾ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಅಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅದು ಇಂಪಾರ್ಟೆಂಟ್. ಈಗ ಈ ಸೀರೀಸ್ ಅಲ್ಲಿ ಕೆಲವು ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಇದಾವೆ. ನಾವು ತಿಳ್ಕೊಬೇಕಿರೋ ಪ್ಯಾರಾಮೀಟರ್ಸ್ ಯಾವುದು? ಒಂದು ವಿ, ಇನ್ನೊಂದು ಐ, ಅಂಡ್ ಅನದರ್ ಈಸ್ ವಿ ಕಾಲ್ ಇಟ್ ಆಸ್ ಆರ್. ಓಕೆ, ಈ 3 ಪ್ಯಾರಾಮೀಟರ್ಸ್ ಬಗ್ಗೆ ನಿಮಗೆ ಕ್ಲಿಯಾರಿಟಿ ಸಿಕ್ಕಿದ್ರೆ ದೆನ್ ಸೀರೀಸ್ ಈಸ್ ನೋನ್ ಅಂಡ್ ಪ್ಯಾರಲಲ್ ಸರ್ಕ್ಯೂಟ್ ಸಹ ಗೊತ್ತಾಗುತ್ತೆ. ಸೊ ಫಸ್ಟ್ ನಾವು ಸೀರೀಸ್ ಅಂತಂದೆ ನಾನು ಕ್ಯೂ ಪ್ಯಾಟರ್ನ್ ಅಂತಂದೆ. ಏನು? ಒಬ್ರಿಗೊಬ್ರು ಹೀಗೆ ಹ್ಯಾಂಡ್ಸ್ ನ ಜಾಯಿನ್ ಮಾಡ್ಕೊಂತ ಹೋಗೋದು. ಪ್ಯಾರಲಲ್ ಪ್ಯಾಟರ್ನ್ ಅಂದ್ರೆ ಏನು? ಪ್ಯಾರಲಲ್ ಲೈನ್ಸ್ ನೋಡಿದಿರಲ್ವಾ? ಪ್ಯಾರಲಲ್ ಲೈನ್ಸ್ ಹೇಗಿರುತ್ತೆ? ರೋಡ್ ಫ್ಯಾಷನ್. ರೋಡ್ ಯಾವ ತರ ಕ್ರಿಯೇಟ್ ಮಾಡಿರ್ತಾರೆ? 2 ಸೈಡ್ಸ್ ಅಲ್ಲಿ ಒಂದು ಲೈನ್ ನ ಹಾಕೊಂತ ಹೋದ್ರೆ ಇಟ್ ಫಾರ್ಮ್ಸ್ ಎ ರೋಡ್, ರೈಟ್? ಸೊ ಅದೇ ತರ ಪ್ಯಾರಲಲ್ ಲೈನ್ಸ್ ಇಟ್ ವಿಲ್ ನೆವರ್ ಮೀಟ್ ಈಚ್ ಅದರ್. ಓಕೆ, ಈ ಪ್ಯಾರಲಲ್ ಲೈನ್ಸ್ ಅಲ್ಲಿ ನೀವೇನೇ ಕಾಂಪೊನೆಂಟ್ಸ್ ಹಾಕಿದ್ರು, ವಾಟ್ ಎವರ್ ದ ಕಾಂಪೊನೆಂಟ್ಸ್, ವಾಟ್ ಎವರ್ ದ ಪೀಪಲ್ ಜಾಯಿನ್ ಮಾಡಿದ್ರೆ ಅದು ನಿಮಗೆ ಏನಾಗುತ್ತೆ? ಇಟ್ ಬಿಕಮ್ಸ್ ಎ ಪ್ಯಾರಲಲ್ ಸರ್ಕ್ಯೂಟ್. ಓಕೆ, ಸಿಂಪಲ್. ನೀವು ಸೀರೀಸ್ ಸರ್ಕ್ಯೂಟ್ ನ ಪ್ಯಾರಲಲ್ ಸರ್ಕ್ಯೂಟ್ ನ ಫಸ್ಟ್ ಐಡೆಂಟಿಫೈ ಮಾಡೋದು ಇಂಪಾರ್ಟೆಂಟ್. ಒಂದು ಎಕ್ಸಾಮ್ ಅಲ್ಲಿ ಫಸ್ಟ್ ಸರ್ಕ್ಯೂಟ್ ಸೀರೀಸ್ ಅಲ್ಲಿ ಇದನ್ನ, ಪ್ಯಾರಲಲ್ ಅಲ್ಲಿ ಇದನ್ನ, ಇಲ್ವಾ 2 ಕಾಂಬಿನೇಷನ್ ಇದನ್ನ, ಇದನ್ನ ಐಡೆಂಟಿಫೈ ಮಾಡ್ಬಿಟ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ. 50% ಆಫ್ ದ ಪ್ರಾಬ್ಲಮ್ ಸಾಲ್ವ್ ಆದಂಗೆ. ಇನ್ನು ರೆಸ್ಟ್ ಆಫ್ ದ 50% ಇಸ್ ಜಸ್ಟ್ ದ ಕ್ಯಾಲ್ಕುಲೇಷನ್, ಬೇಸಿಕ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗುತ್ತೆ. ಈಗ ಈ ಪ್ಯಾರಲಲ್ ಅಲ್ಲಿ ಕೆಲವು ಇಂಪಾರ್ಟೆಂಟ್ ಟರ್ಮ್ಸ್ ಇದಾವೆ. ಏನು? ವೋಲ್ಟೇಜ್, ಕರೆಂಟ್ ಅಂಡ್ ರೆಸಿಸ್ಟೆನ್ಸ್. ಓಕೆ, ಈ ಮೂರು ಪ್ಯಾರಾಮೀಟರ್ ಇದರಿಂದ ಸೀರೀಸ್ ಇರ್ಬೋದು ಅಥವಾ ಪ್ಯಾರಲಲ್ ಅಲ್ಲಿ ಇರ್ಬೋದು, ನಮಗೆ ಏನಾಗುತ್ತೆ, ಈ ವೋಲ್ಟೇಜ್ ಏನಾಗುತ್ತೆ, ಕರೆಂಟ್ ಏನಾಗುತ್ತೆ ಅಂಡ್ ರೆಸಿಸ್ಟೆನ್ಸ್ ಏನಾಗುತ್ತೆ ಅನ್ನೋದು ತಿಳ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಈಗ ಸೀರೀಸ್ ಅಲ್ಲಿ ವೋಲ್ಟೇಜ್ ಏನಾಗುತ್ತೆ?
ಹೀಗೆ ಒಬ್ಬರ ನಂತರ ಒಬ್ರು ಜಾಯಿನ್ ಮಾಡ್ಕೊಂತ ಹೋದ್ರೆ ನಾನೀಗ ಫಸ್ಟ್ ಪರ್ಸನ್ಗೆ ಹಾಗೂ ಲಾಸ್ಟ್ ಪರ್ಸನ್ಗೆ ವೋಲ್ಟೇಜ್ ನ ಕೊಟ್ರೆ ಏನಾಗುತ್ತೆ, ಇವರೆಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಒಂಥರ ಸ್ಟಾರ್ಟಿಂಗ್ ಅಲ್ಲಿ ನಾವ್ ಏನಾದ್ರು ಫ್ರೂಟ್ ಇಟ್ರೆ ಒಬ್ರಿಗೆ ಹಂಚ್ಕೊಂತ ಹೋಗಪ್ಪ ಅಂತಂದ್ರೆ ಹಂಚ್ಕೊಂತ ಹೋಗೋದ್ರಲ್ಲಿ ಲಾಸ್ಟ್ ಪರ್ಸನ್ಗೆ ಏನ್ ಸಿಗುತ್ತೆ, ಏನು ಸಿಗಲ್ಲ, ಯಾಕಂದ್ರೆ ಇಲ್ಲಿಗೆ ಮುಗಿಬಹುದು. ಓಕೆ, ದ ಫೋರ್ತ್ ಪರ್ಸನ್ಗೆ ಎಂಡ್ ಆಗ್ಬೋದು. ಸೊ ಅದೇ ತರ ವೋಲ್ಟೇಜ್ ಸಹ ಪೊಟೆನ್ಶಿಯಲ್ ಡಿಫರೆನ್ಸ್ ನ ಡಿವೈಡ್ ಆಗುತ್ತೆ. ಓಕೆ, ಇಟ್ ಡಿವೈಡ್ಸ್ ಬಿಟ್ವೀನ್ ಆಲ್ ದ ಪೀಪಲ್ whoever is there in the circuit. ಅದೇ ತರ ಎಲಿಮೆಂಟ್ಸ್ ನಾವು ಇವಾಗ ಫಾರ್ ಎಕ್ಸಾಂಪಲ್ ರೆಸಿಸ್ಟೆನ್ಸ್ ಎಲಿಮೆಂಟ್ಸ್ ಅಂತ ಮಾತಾಡಿದ್ರೆ, ಓಕೆ, ಬರೀ 3 ರೆಸಿಸ್ಟರ್ ಎಲಿಮೆಂಟ್ಸ್ ಅಂತ ಹಾಕಿದ್ದೀನಿ. ಈ ರೆಸಿಸ್ಟರ್ ಎಲಿಮೆಂಟ್ ಅಲ್ಲಿ ನಮಗೆ ವೋಲ್ಟೇಜ್ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಸೊ ಹಾಗಾಗಿ ಟೋಟಲ್ ವೋಲ್ಟೇಜ್ ನಾವೇನೇ ಕೊಡ್ತೀವಿ ಆ ವೋಲ್ಟೇಜ್ ಡಿವೈಡ್ ಆಗುತ್ತೆ. ಈಗ ಕರೆಂಟ್ ಅಂತ ಬಂದ್ರೆ, ಐ ಅಂತ ಬಂದ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಏನು ಫ್ಲೋ ಆಗುತ್ತೆ ಕರೆಂಟ್, ಅದೇ ಕರೆಂಟ್ ಇಲ್ಲಿ ಫ್ಲೋ ಆಗುತ್ತೆ, ಅದೇ ಕರೆಂಟ್ ಇಲ್ಲಿ ಫ್ಲೋ ಆಗುತ್ತೆ. ಸೊ ದ ಸೇಮ್ ಕರೆಂಟ್ ವಿಲ್ ಫ್ಲೋ ಹಿಯರ್ ಆಸ್ ವೆಲ್. ಅಂದ್ರೆ ಟೋಟಲ್ ಸರ್ಕ್ಯೂಟ್ ಅಲ್ಲಿ ಫ್ಲೋ ಆಗುವಂತಹ ಕರೆಂಟ್ ಇಟ್ ವಿಲ್ ಬಿ ದ ಸೇಮ್ ಕರೆಂಟ್, ದಟ್ ಈಸ್ ಜಸ್ಟ್ ಐ, ವಿಚ್ ಈಸ್ ಡಿಪೆಂಡೆಂಟ್ ಆಫ್ ವಿ ಆಸ್ ಪರ್ ದ ಓಮ್ಸ್ ಲಾ. ಓಮ್ಸ್ ಲಾ ನಾವು ನಿನ್ನೆ ಡಿಸ್ಕಸ್ ಮಾಡಿದ್ವಿ, ವಿ ಇಸ್ ಈಕ್ವಲ್ಸ್ ಟು ಐ ಬೈ ಆರ್ ಅಂತ. ಸೊ ಆಸ್ ದ ಕರೆಂಟ್ ವೇರೀಸ್ ಇಟ್ ಆಲ್ವೇಸ್ ಡಿಪೆಂಡ್ಸ್ ಆನ್ ದ ವೋಲ್ಟೇಜ್ ಅಪ್ಲೈಡ್, ರೈಟ್. ಸೊ ವೋಲ್ಟೇಜ್ ಎಷ್ಟು ಅಪ್ಲೈ ಮಾಡ್ತೀವಿ ಅಷ್ಟು ಮೇಲೆ ನಮಗೆ ಕರೆಂಟ್ ಸಹ ವೇರಿ ಆಗುತ್ತೆ ಬೇಸ್ಡ್ ಆನ್ ದ ರೆಸಿಸ್ಟೆನ್ಸ್ ಅವೈಲೇಬಲ್ ಇನ್ ದ ಸರ್ಕ್ಯೂಟ್. ಓಕೆ, ಸೊ ಈ ಪಾರ್ಟ್ ನಿಮಗೆ ಕ್ಲಿಯರ್ ಆದ್ರೆ, ದ ವೋಲ್ಟೇಜ್ ಅಂಡ್ ದ ಕರೆಂಟ್ ಕ್ಲಿಯರ್ ಆದ್ರೆ, ಓಕೆ, ವೋಲ್ಟೇಜ್ ಅಂಡ್ ಕರೆಂಟ್ ಫ್ಯಾಕ್ಟರ್ 2 ಪಾಯಿಂಟ್ ಕ್ಲಿಯರ್ ಆದ್ರೆ ಸೀರೀಸ್ ಅಲ್ಲಿ ನಿಮಗೆ ಪ್ರಾಬ್ಲಮ್ 100% ಸಾಲ್ವ್ ಆದಂಗೆ. ರೆಸಿಸ್ಟೆನ್ಸ್ ಅಂತಂದ್ರೆ ಏನು, ಇಟ್ಸ್ ಜಸ್ಟ್ ಎ ಅಪೋಸಿಂಗ್ ಫೋರ್ಸ್ ಬೈ ದಟ್ ಪರ್ಟಿಕ್ಯುಲರ್ ಎಲಿಮೆಂಟ್. ಇವಾಗ ಇಲ್ಲಿ R1 ಅಂತಂದ್ರೆ ಒಂದು ಲೋಡ್ ಇರ್ಬೋದು, R2 ಅಂದ್ರೆ ಇನ್ನೊಂದು ಲೋಡ್ ಇರ್ಬೋದು, R3 ಅಂದ್ರೆ ಇನ್ನೊಂದು ಲೋಡ್ ಇರ್ಬೋದು. ಸೊ ಈ 3 ಡಿಫ್ರೆಂಟ್ ಲೋಡ್ಸ್ ಅಂತ ತಿಳ್ಕೊಳ್ಳಿ. ಓಕೆ, ಒಂದೊಂದು ಲೋಡ್ಗೆ ಒಂದೊಂದು ರೆಸಿಸ್ಟರ್ ವ್ಯಾಲ್ಯೂ ಇರುತ್ತೆ, ಅಂದ್ರೆ ಒಂದೊಂದಕ್ಕೆ ಒಂದೊಂದು ರೆಸಿಸ್ಟರ್ ವ್ಯಾಲ್ಯೂ ಡಿಫ್ರೆನ್ಸ್ ಇರುತ್ತೆ. ಸೊ ಈ ರೆಸಿಸ್ಟರ್ಸ್ ನ ಎಲ್ಲಾನು ಆಡ್ ಮಾಡಬೇಕಾಗುತ್ತೆ, ಅದು ಸೀರೀಸ್ ಅಲ್ಲಿ. ಟೋಟಲ್ ಸೀರೀಸ್ ರೆಸಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ರೆ ನೀವು ಏನನ್ಬೇಕು, ಯು ಹ್ಯಾವ್ ಗೈಸ್ ಹ್ಯಾವ್ ಟು ಆಡ್ ಆಲ್ ದ ರೆಸಿಸ್ಟೆನ್ಸ್ ವಿಚ್ ಈಸ್ ದೇರ್ ಇನ್ ದ ಸೀರೀಸ್ ಸರ್ಕ್ಯೂಟ್. ಸೊ ಈ ಫಾರ್ಮುಲಾ ಆಲ್ಸೋ ವೆರಿ ಇಂಪಾರ್ಟೆಂಟ್ ಗೈಸ್. ಒಂದು ಕರೆಂಟ್ ಏನಿರುತ್ತೆ ಸೇಮ್ ಇರುತ್ತೆ, ವೋಲ್ಟೇಜ್ ಡಿವೈಡ್ ಆಗುತ್ತೆ, ಹಾಗೂ ರೆಸಿಸ್ಟೆನ್ಸ್ ಸಹ ಟೋಟಲ್ ರೆಸಿಸ್ಟೆನ್ಸ್ ಕಂಡಿಡಿರಿ ಅಂತ ಕೇಳಿದ್ರೆ ಏನ್ ಮಾಡಬೇಕು, ಎಲ್ಲಾನು ಆಡ್ ಮಾಡಬೇಕಾಗುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ಸೀರೀಸ್. ಸೊ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ ನಿಮಗೆ ಸೀರೀಸ್ ಅಲ್ಲಿ. ಇದಾದ ನಂತರ ಓಕೆ, ಮೀಟಿಂಗ್ ಕೇಳಿ. ಓಕೆ, ಇಲ್ಲ ತಜಿಮ್, ನಿನ್ನೆ ಕ್ಲಾಸ್ ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕಿದೆ, ನೀವು ಆ ವಿಡಿಯೋನ ವಾಚ್ ಮಾಡ್ಬೋದು. ನಾನು ಆ ಲಿಂಕ್ನ ಶೇರ್ ಮಾಡ್ತೇನೆ, ಓಕೆನಾ, ಲಾಸ್ಟ್ ಗ್ರೂಪಲ್ಲಿ ಈ ಚಾಟಲ್ಲಿ ಹಾಕ್ತೇನೆ, ಅದನ್ನ ನೀವು ನೋಡ್ಕೊಳ್ಳಿ ಆದ ನಂತರ. ಏನ್ ತಜಿಮ್, ಕೇಳಿಸ್ತಾ ಇಲ್ಲ ನಿಮ್ಮ ವಾಯ್ಸ್. ಅಪ್ಪಿ ಅದೆಲ್ಲ ಆದ್ಮೇಲೆ ಕೇಳುವಂತೆ, ಇವಾಗ ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಬಗ್ಗೆ. ಓಕೆ, ಡು ನಾಟ್ ಡಿಸ್ಟರ್ಬ್ ಇನ್ ದ ಟಾಪಿಕ್. ಏನ್ ಗೈಸ್, ನೋಟ್ಸ್ ನೀವೇ ಮಾಡ್ಕೋಬೇಕಾಗುತ್ತೆ ಸೂರಜ್. ನೋಟ್ಸ್ ನಾವು ಕೊಡಲ್ಲ, ನೋಟ್ಸ್ ಯು ಗೈಸ್ ಹ್ಯಾವ್ ಟು ರೈಟ್ ಇಟ್ ಡೌನ್. ಓಕೆ, ವಿಡಿಯೋ ಇರುತ್ತೆ, ವಿಡಿಯೋನ ವಾಚ್ ಮಾಡ್ಕೊಳ್ಳಿ, ಎಷ್ಟು ನಿಮ್ಮ ಕೈಲಿ ಬರೆಯೋಕ್ಕಾಗುತ್ತೆ ಬರ್ಕೊಳ್ಳಿ, ಅಷ್ಟು ಪ್ರಾಕ್ಟೀಸ್ ಮಾಡಿ. ಓಕೆ, ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಬೆನಿಫಿಟ್ ಆಗುತ್ತೆ. ನೋಟ್ಸ್ ಎಲ್ಲ ಸ್ಪೂನ್ ಫೀಡಿಂಗ್ ಎಲ್ಲ ಮಾಡಲ್ಲ, ಯು ಗೈಸ್ ಹ್ಯಾವ್ ಟು ಪ್ರಾಕ್ಟೀಸ್. ಓಕೆ, ಸೊ ಈಗ ಪ್ಯಾರಲಲ್ ಸರ್ಕ್ಯೂಟ್ಸ್ ಅಲ್ಲಿ ಬಂದ್ರೆ ಏನಪ್ಪ ಡಿಫರೆನ್ಸ್, ನಾನೇನಂತಂದೆ, ಪ್ಯಾರಲಲ್ ಸರ್ಕ್ಯೂಟ್ ಅಂದ್ರೆ ಇಟ್ ಈಸ್ ಎ ಪ್ಯಾರಲಲ್ ಪಾತ್ಸ್. ಓಕೆ, 2 ಡಿಫರೆಂಟ್ ಪ್ಯಾರಲಲ್ ಪಾತ್ಸ್ ಇರುತ್ತೆ. ಆ ಪ್ಯಾರಲಲ್ ಪಾತ್ಸ್ ಅಲ್ಲಿ ಸೆಂಟ್ರಲ್ ನಾವೇನ್ ಮಾಡ್ತೀವಿ, ಎಲ್ಲ ಎಲಿಮೆಂಟ್ಸ್ ನ ಹಾಕುವಂತ ಹೋಗ್ತೀವಿ. ಓಕೆ, ಎಲ್ಲ ಎಲಿಮೆಂಟ್ಸ್ ಏನ್ ಮಾಡ್ತೀವಿ, ಹಾಕ್ತಾ ಹೋಗ್ತೀವಿ. ಸೊ ಈ ಎಲಿಮೆಂಟ್ಸ್ ಮೈಟ್ ಬಿ ರೆಸಿಸ್ಟರ್ ಇರ್ಬೋದು, ಇಂಡಕ್ಟರ್ಸ್ ಇರ್ಬೋದು, ಅಥವಾ ಕೆಪಾಸಿಟರ್ಸ್ ಇರ್ಬೋದು, ಅಥವಾ ಟ್ರಾನ್ಸಿಸ್ಟರ್ಸ್ ಇರ್ಬೋದು, ಏನೇ ಇರ್ಬೋದು, ಯಾವುದೇ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಬರುತ್ತೆ, ಯಾವ್ದಾದ್ರು ಕಾಂಪೊನೆಂಟ್ ಇರ್ಬೋದು. ಇವು ಆ ಕಾಂಪೊನೆಂಟ್ಸ್ ನ ನಾವು ಪ್ಯಾರಲ್ ಆಗಿ ಪ್ಲೇಸ್ ಮಾಡಿದ್ವು ಅಂದ್ರೆ ಇದೇ ಪ್ಯಾಟರ್ನ್ ಅಲ್ಲೇ ಇರುತ್ತೆ. ಓಕೆ, ಆಲ್ ದ ಒನ್ ಸೈಡ್ ಆಫ್ ದಿ ಟರ್ಮಿನಲ್ಸ್ ವಿಲ್ ಬಿ ಕನೆಕ್ಟೆಡ್ ಅಟ್ ಒನ್ ಸೈಡ್, ಆಲ್ ದಿಸ್ ಸೈಡ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನ್ ಪೋರ್ಷನ್ ಟರ್ಮಿನಲ್ಸ್ ಬರುತ್ತೆ ಅವೆಲ್ಲಾನು ಒಂದ್ ಸೈಡ್ ಕನೆಕ್ಟೆಡ್ ಇರುತ್ತೆ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನ್ ಟರ್ಮಿನಲ್ಸ್ ಬರುತ್ತೆ ಅದೆಲ್ಲಾನು ಇನ್ನೊಂದ್ ಸೈಡ್ಗೆ ಕನೆಕ್ಟೆಡ್ ಇರುತ್ತೆ. ಈ ಪ್ಯಾಟರ್ನ್ ನಾವು ಪ್ಯಾರಲಲ್ ಪ್ಯಾಟರ್ನ್ ಅಂತ ಕರಿತೀವಿ. ಸೊ ನಾವೀಗ ಸದ್ಯಕ್ಕೆ ಮನೆಯಲ್ಲಿ ಯೂಸ್ ಮಾಡೋ ಪ್ಯಾಟರ್ನ್ ಈಸ್ ಎ ಪ್ಯಾರಲಲ್ ಪ್ಯಾಟರ್ನ್. ಓಕೆ, ಪ್ಯಾರಲಲ್ ಸರ್ಕ್ಯೂಟ್ ಪ್ಯಾಟರ್ನ್ ನಾವು ಯೂಸ್ ಮಾಡೋದು ಎಲ್ಲ ರೆಸಿಡೆನ್ಷಿಯಲ್ ಇರ್ಬೋದು, ಓಕೆ, ಹೋಮ್ಸ್ ಇರ್ಬೋದು, ಇಂಡಸ್ಟ್ರೀಸ್ ಇರ್ಬೋದು, ಮೋಸ್ಟ್ ಆಫ್ ದ ಪ್ಲೇಸಸ್ ಅಲ್ಲಿ ನಾವು ಯೂಸ್ ಮಾಡೋದು ಪ್ಯಾರಲಲ್ ಸರ್ಕ್ಯೂಟ್ಸ್. ಯಾಕಂದ್ರೆ ಪ್ಯಾರಲಲ್ ಸರ್ಕ್ಯೂಟ್ ಅಲ್ಲಿ ಏನಾಗುತ್ತೆ,
ಫುಲ್ ವೋಲ್ಟೇಜ್. ಇಲ್ಲಿ ನಾನೀಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದ್ಸಲ ವೋಲ್ಟೇಜ್ ಕೊಟ್ರೆ ಈ ಎಲ್ಲ ಕಾಂಪೊನೆಂಟ್ಸ್ಗೆ, ಓಕೆ, ಆಲ್ ಆಫ್ ದಿ ಕಾಂಪೊನೆಂಟ್ಸ್ಗೆ ನಮ್ಗೆ ಏನಾಗುತ್ತೆ, ಇಟ್ ವಿಲ್ ಗೆಟ್ ದ ಸೇಮ್ ಈಕ್ವಾಲೆಂಟ್ ವೋಲ್ಟೇಜ್. ನೋಡಿ, ಈ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ನಾನು ವೋಲ್ಟೇಜ್ ಕೊಟ್ರೆ ಎಲ್ಲಾದ್ರೂ ಡಿವೈಡ್ ಆಗೋ ಚಾನ್ಸ್ ಇದೆನಾ? ಡಿವೈಡ್ ಆಗೋ ಚಾನ್ಸ್ ಇಲ್ಲ. ಯಾಕಂದ್ರೆ ಇಲ್ಲಿ ಕೊಟ್ಟಿರೋ ವೋಲ್ಟೇಜ್ ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ದ ಸೇಮ್ ಪೊಟೆನ್ಷಿಯಲ್, ಪಾಸಿಟಿವ್ ಅಂಡ್ ನೆಗೆಟಿವ್ ಪೊಟೆನ್ಷಿಯಲ್ ಅಂತಂದ್ರೆ ಇಲ್ಲೂ ಸಹ ಪಾಸಿಟಿವ್ ನೆಗೆಟಿವ್ ಪೊಟೆನ್ಷಿಯಲ್ ವಿಲ್ ರಿಮೈನ್ ದ ಸೇಮ್, ಅಂಡ್ ಇವನ್ ಇನ್ ದ ಮಿಡಿಲ್ ಇಟ್ ವಿಲ್ ರಿಮೈನ್ ಸೇಮ್, even in the starting it will remain same, and everywhere in the parallel circuit it remains the same. So ಅದಕ್ಕೆ ನಾವು ಏನಂತ ಕರಿತೀವಿ, parallel circuits are the best circuits for all the equipments which needs a full voltage. Okay, so V ಬಂದ್ಬಿಟ್ಟು ಏನಿರುತ್ತೆ, it remains the same in all the elements. Okay, all elements. ಕರೆಂಟ್ ಏನಾಗುತ್ತೆ ಈಗ ನೋಡಿ, ಕರೆಂಟ್ ಈಗ ಒಂದೇ ಪಾತ್ ಇಲ್ಲ ಇಲ್ಲಿ ನೋಡಿ, ಇಲ್ಲಿ ಫಾರ್ ನಮ್ಗೆ ಏನಿತ್ತು ಸೀರೀಸ್ ಅಲ್ಲಿ, ಇಟ್ ವಾಸ್ ದ ಸೇಮ್ ಪಾತ್, ಒಂದ್ ಸಿಂಗಲ್ ಪಾತ್, ರೈಟ್. ಸೊ ನಮ್ಗೆ ಈಗ ಪ್ಯಾರಲಲ್ ಅಲ್ಲಿ ಬಂದ್ರೆ ದೇರ್ ಆರ್ ಸೆವೆರಲ್ ಪಾತ್ಸ್. ನೋಡಿ, ಇಲ್ಲೊಂದು ಪಾತ್ ಇದೆ, ಇಲ್ಲೊಂದು ಪಾತ್ ಇದೆ, ಇಲ್ಲೊಂದು ಪಾತ್, ಇಲ್ಲೊಂದು ಪಾತ್, ದೇರ್ ಆರ್ ಸೆವೆರಲ್ ಪಾತ್ಸ್. ಸೊ ಅಂದ್ರೆ ಏನ್ ಮೀನಿಂಗು, ದ ಮೈನ್ ಕರೆಂಟ್ ಏನ್ ಫ್ಲೋ ಆಗುತ್ತಲ್ವಾ, ದಟ್ ಕರೆಂಟ್ ವಿಲ್ ಬಿ ಡಿವೈಡೆಡ್ ಇನ್ ಆಲ್ ದ ಎಲಿಮೆಂಟ್ಸ್. ಓಕೆ, ಕರೆಂಟ್ ಏನಾಗುತ್ತೆ, ಇಟ್ ವಿಲ್ ಬಿ ಡಿವೈಡೆಡ್ ಇನ್ ಆಲ್ ದ ಎಲಿಮೆಂಟ್ಸ್ ಬೇಸ್ಡ್ ಆನ್ ದಟ್ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್. ಇವಾಗ ಈ ಲಾಸ್ಟ್ ಎಲಿಮೆಂಟ್ ಅಂತ ನೀವು ಕರೆಂಟ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಈ ಟೋಟಲ್ ವೋಲ್ಟೇಜ್ ಗೊತ್ತಿರಬೇಕು, ಅಪ್ಲೈಡ್ ವೋಲ್ಟೇಜ್ ಎಷ್ಟು ಅಂತ, ಮತ್ತೆ ಇದ್ರದ್ದು ರೆಸಿಸ್ಟೆನ್ಸ್ ಗೊತ್ತಾದ್ರೆ ಯು ಗೈಸ್ ಕ್ಯಾನ್ ಐಡೆಂಟಿಫೈ ಐ, ಬಿಕಾಸ್ ಯು ನೋ ದ ಫಾರ್ಮುಲಾ ಆಫ್ ಐ ಇಸ್ ಈಕ್ವಲ್ಸ್ ಟು ವಿ ಬೈ ಆರ್. ವೋಲ್ಟೇಜ್ ರಿಮೈನ್ಸ್ ಸೇಮ್ ಇನ್ ಆಲ್ ದ ಎಲಿಮೆಂಟ್ಸ್, ಅಂಡ್ ರೆಸಿಸ್ಟೆನ್ಸ್ ಏನಾಗುತ್ತೆ, ಆ ಪರ್ಟಿಕ್ಯುಲರ್ ಡಿವೈಸ್ಗೆ ಆ ರೆಸಿಸ್ಟೆನ್ಸ್ ಫಿಕ್ಸ್ಡ್ ಇರುತ್ತೆ. ಆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಹಾಕೊಂಡ್ರೆ ಯು ಗೈಸ್ ಕ್ಯಾನ್ ಫೈಂಡ್ ಔಟ್ ಆಂಪಿಯರ್ಸ್. ಓಕೆ, ಸೊ ಇನ್ ಪ್ಯಾರಲಲ್ ಸರ್ಕ್ಯೂಟ್ ಏನಾಗುತ್ತೆ, ಕರೆಂಟ್ ವಿಲ್ ಬಿ ಡಿವೈಡೆಡ್. ಓಕೆ, ಅಂಡ್ ರೆಸಿಸ್ಟೆನ್ಸ್ ಏನಾಗುತ್ತೆ, ರೆಸಿಸ್ಟೆನ್ಸು ಟೋಟಲ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಬೇಕಂತ ಅಂದ್ರೆ ನಾವೇನ್ ಮಾಡ್ಬೇಕಾಗುತ್ತೆ, 1/RT ಇಸ್ ಈಕ್ವಲ್ಸ್ ಟು 1/R1 ಪ್ಲಸ್ 1/R2 ಪ್ಲಸ್ 1/R3. ಇದೇ ತರ ಕಂಟಿನ್ಯೂಸ್ ಆಗಿ ಅಂಟಿಲ್ ದ ಲಾಸ್ಟ್ ರೆಸಿಸ್ಟೆನ್ಸ್ ಬರೋ ತನಕ ನೀವು ಆಡ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಓಕೆ, ಈ ತರ ಮಾಡ್ಬೇಕಾಗುತ್ತೆ ನೀವು. ಓಕೆ, ದಿಸ್ ಈಸ್ ಹೌ ಯು ಐಡೆಂಟಿಫೈ ಎ ಪ್ಯಾರಲಲ್ ರೆಸಿಸ್ಟೆನ್ಸ್. ಟೋಟಲ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋಕೆ ಈ ತರ ಮಾಡಬೇಕು. ಓಕೆ, ಸೊ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಸೊ ಇವಾಗ ರೆಸಿಸ್ಟೆನ್ಸ್ ಕನೆಕ್ಟೆಡ್ ಇನ್ ಸೀರೀಸ್ ಅಂಡ್ ಪ್ಯಾರಲಲ್. ಈಗ ಸೀರೀಸ್ ಪ್ಯಾರಲಲ್ ಕಾಂಬಿನೇಷನ್ಸ್ ಅಂದ್ರೆ ಹೇಗಿರುತ್ತೆ, ಇವಾಗ ಸೀರೀಸ್ ಪ್ಯಾರಲಲ್ ನೋಡಿದ್ವಿ, ಸೀರೀಸ್ ಪ್ಯಾರಲಲ್ ಕಾಂಬಿನೇಷನ್ ಹೇಗಿರುತ್ತೆ. ಸೀರೀಸ್ ಇದಾಯ್ತು, ಇವಾಗ ಇದಕ್ಕೆ ನಾವು ಪ್ಯಾರಲಲ್ ಅಂತ ಅಂದ್ರೆ ಹೇಗೆ, ಹೀಗೆ. ಓಕೆ, R1 R2 R3 ಅಂಡ್ R4 ಇದು ಎರಡು ಇನ್ಕಮರ್. ಸೊ ಇಲ್ಲಿ ನಾನು ವೋಲ್ಟೇಜ್ ಕೊಡ್ತೀನಿ. ಸೊ ನಾವು ಏನಾಗುತ್ತೆ ನೋಡಿ, ಈ ಎರಡು ರೆಸಿಸ್ಟೆನ್ಸ್ ಅಲ್ಲಿ ಫ್ಲೋ ಆಗೋದು ಕರೆಂಟ್ ಸೇಮ್ ಇರುತ್ತೆ. ಈ ಕರೆಂಟ್ ಇಲ್ಲಿ ಐ ಬಂದಿದ ಮೇಲೆ ಈ ಕರೆಂಟ್ ಇಲ್ಲಿ ಏನಾಗುತ್ತೆ, ಎರಡು ಪಾತ್ ಅಲ್ಲಿ ಡಿವೈಡ್ ಆಗುತ್ತೆ. I1 ಇಲ್ಲಿ I2, ಇಲ್ಲಿ I1 ಇಲ್ಲಿ I2. ಹೊರಗಡೆ ಬರೋದ್ರಲ್ಲಿ ಮತ್ತೆ ಇವೆರಡು ಸಮ್ ಆಗಿ ಮತ್ತೆ ಐನೇ ಬರುತ್ತೆ. ಅಂದ್ರೆ ಇಲ್ಲಿ ಏನ್ ಕರೆಂಟ್ ಫ್ಲೋ ಆಗುತ್ತಲ್ವಾ, ಈ ಕರೆಂಟ್ ಅದೇ ಕರೆಂಟ್ ಇಲ್ಲೆರಡು ಡಿವೈಡ್ ಆಗ್ಬಿಟ್ಟು ಮತ್ತೆ ಆ ಕರೆಂಟ್ ಇಲ್ಲಿ ಬರುತ್ತೆ. ಸೊ ಈ ತರ ನಮಗೆ ಒಂದು ಸರ್ಕ್ಯೂಟ್, ಒಂದು ಪಾತ್ ಇಲ್ಲಿದೆ, ಇನ್ನೊಂದು ಪಾತ್ ಇಲ್ಲಿದೆ. ದಟ್ ಈಸ್ ವೈ ವಿ ಗೆಟ್ ಟೂ ಡಿಫರೆಂಟ್ ಕರೆಂಟ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಸರ್ಕ್ಯೂಟ್ಸ್. ಸೊ ಇದು ಸೀರೀಸ್ ಪ್ಯಾರಲಲ್ ಕಾಂಬಿನೇಷನ್, ಎರಡು ಸೀರೀಸ್ ಎಲಿಮೆಂಟ್ಸ್, ಇವು ಎರಡು ಏನು ಪ್ಯಾರಲಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ನೀವು ಈ ತರ ಪ್ರಾಬ್ಲಮ್ಸ್ ನ ಹೇಗೆ ಸಾಲ್ವ್ ಮಾಡ್ಬೇಕಂತೆ, ಫಸ್ಟ್ ಪ್ಯಾರಲಲ್ ರೆಸಿಸ್ಟೆನ್ಸ್ ನ ಫಸ್ಟ್ ಐಡೆಂಟಿಫೈ ಮಾಡ್ಕೊಳ್ಳಿ. ಅವ್ರು ಏನ್ ಕೇಳ್ತಾರೆ, ಟೋಟಲ್ ರೆಸಿಸ್ಟೆನ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಸರ್ಕ್ಯೂಟ್ ಎಷ್ಟು ಅಂತ ಕೇಳ್ತಾರೆ. ಓಕೆ, ಟೋಟಲ್ ರೆಸಿಸ್ಟೆನ್ಸ್. ಆಗ ಏನ್ ಮಾಡ್ಬೇಕು, ಫಸ್ಟ್ ಈ ಎರಡು ರೆಸಿಸ್ಟೆನ್ಸ್ ಪ್ಯಾರಲಲ್ ನ ಫೈಂಡ್ ಔಟ್ ಮಾಡಬೇಕು. ಫೈಂಡ್ ಔಟ್ ದ ಪ್ಯಾರಲಲ್ ಫಾರ್ R3 ಅಂಡ್ R4. ಆದ್ಮೇಲೆ ಈ ಬಂದಿರೋ ವ್ಯಾಲ್ಯೂನ ತಗೊಂಡು ಇವೆರಡಕ್ಕೆ ಸೀರೀಸ್ ಮಾಡಿ. ಓಕೆ, ದೆನ್ ಇಟ್ ವಿಲ್ ಬಿಕಮ್ ಎ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್. ಸೊ ಈ ತರ ಸರ್ಕ್ಯೂಟ್ಸ್ ಇದ್ದಾಗ ಫಸ್ಟ್ ಯು ಗೈಸ್ ಹ್ಯಾವ್ ಟು ಸ್ಪ್ಲಿಟ್ ದ ಪ್ಯಾರಲಲ್ ಸರ್ಕ್ಯೂಟ್ ನ ಫಸ್ಟ್ ಸಾಲ್ವ್ ಮಾಡ್ಕೋಬೇಕು. ಆದ ನಂತರನೇ ನೀವೇನ್ ಮಾಡಬೇಕು, ಸಾಲ್ವ್ ಮಾಡಿರೋ ವ್ಯಾಲ್ಯೂನ ತಗೊಂಡು ಈ ಸೀರೀಸ್ ಜೊತೆ ಆಡ್ ಮಾಡಿದ್ರೆ ಯು ವಿಲ್ ಗೆಟ್ ದ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ವ್ಯಾಲ್ಯೂ. ಓಕೆ, ಸೊ ಇದು ಸೀರೀಸ್ ಪ್ಯಾರಲಲ್ ಕಾಂಬಿನೇಷನ್ಸ್. ಈಗ ನಾವು ಮೈನ್ ಸಿಸ್ಟಮ್ಗೆ ಹೋಗ್ತಾ ಇದೀವಿ, ದಟ್ ಈಸ್ ಅಬೌಟ್ ದ ಸಿನೋಸಾಯ್ಡಲ್ಸ್ ಆರ್ AC ಫಂಡಮೆಂಟಲ್ಸ್ ಅಂತ ಕರಿತೀವಿ. ಏನು AC ಫಂಡಮೆಂಟಲ್ಸ್.
ಎ ಸಿ ಫಂಡಮೆಂಟಲ್ ಅಲ್ಲಿ ಏನು ಅಂತಂದ್ರೆ, ಎ ಸಿ ಅಂತಂದು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇಟ್ ಈಸ್ ನಥಿಂಗ್ ಬಟ್ ಅನ್ ಆಲ್ಟರ್ನೇಟಿಂಗ್ ಕರೆಂಟ್, ರೈಟ್? ಒಂದು ಆಲ್ಟರ್ನೇಟಿಂಗ್ ಕರೆಂಟ್ ಆಗಿರ್ಬೋದು, ಒಂದು ಡೈರೆಕ್ಟ್ ಕರೆಂಟ್ ಆಗಿರ್ಬೋದು, ಏನಿರುತ್ತೆ, ಫಂಡಮೆಂಟಲ್ಸ್ ಇರುತ್ತೆ. ಓಕೆ, ಓಕೆ, ಎ ಸಿ ಅಂತ ಅಂದ್ಮೇಲೆ ಎ ಸಿ ಫಂಡಮೆಂಟಲ್ಸ್ ಅಲ್ಲಿ ಏನಿರುತ್ತೆ, ದೇರ್ ವಿಲ್ ಬಿ ಎ ತಜಿಮ್ ಮ್ಯೂಟ್ ಮಾಡ್ಕೋ. ಓಕೆ, ಏನಿದೆ ಡೌಟ್ ಇದೆನಾ? ಲಾಸ್ಟ್ ಅಲ್ಲಿ ಕೇಳಿ. ಓಕೆ, ಈಗಿಲ್ಲ, ನಾನು ಹೇಳಿದ್ದೀನಲ್ಲ, ಲಾಸ್ಟ್ ಅಲ್ಲಿ ಡೌಟ್ ಕೇಳಕ್ಕೆ ಸಿಗುತ್ತೆ. ಥ್ಯಾಂಕ್ಸ್, ಲಾಸ್ಟ್ ಅಲ್ಲಿ ಹೇಳ್ತೇನೆ. ವೆಲ್ಕಮ್. ಸೊ ಈಗ ಎ ಸಿ ಫಂಡಮೆಂಟಲ್ಸ್ ಅಲ್ಲಿ ಬಂದ್ರೆ, ನೀವಾಗ ಒಂದು ಎ ಸಿ ಅಂತ ತಗೋಬಹುದು, ಡಿ ಸಿ ಅಂತ ತಗೋಬಹುದು. ಓಕೆ, ಇವೆರಡು ಏನು ಸಪ್ಲೈ ಸಿಸ್ಟಮ್ಸ್, ರೈಟ್? ಇವೆರಡು ನಮಗೆ ಏನಂತ ಕರಿತೀವಿ ನಾವು? ಸಪ್ಲೈ ಸಿಸ್ಟಮ್ಸ್ ಅಂತ ಕರಿತೀವಿ. ಸೊ ಈ ಸಪ್ಲೈ ಸಿಸ್ಟಮ್ಸ್ ಅಲ್ಲಿ ನಿಮ್ಗೆ ಏನಪ್ಪಾ ಅಂತಂದ್ರೆ, ಆ ಪರ್ಟಿಕ್ಯುಲರ್ ಕಾಂಪೊನೆಂಟ್ ಏನಿದೆ ಅಲ್ವಾ, ಡಿ ಸಿ ಅಂದ್ರೆ ನಾನು ನಿನ್ನೆ ಏನಂತಂದ್ರೆ, ಇಟ್ ಈಸ್ ಎ ಸ್ಟ್ರೈಟ್ ಲೈನ್ ಅಂತ ಹೇಳಿದೆ, ರೈಟ್? ಇಟ್ ಈಸ್ ಅ ಕಾನ್ಸ್ಟೆಂಟ್ ಲೈನ್ ವ್ಯಾಲ್ಯೂ. ಎ ಸಿ ಅಂತ ಏನು? ಇಟ್ ಈಸ್ ಅನ್ ಆಲ್ಟರ್ನೇಟಿಂಗ್ ವ್ಯಾಲ್ಯೂ. ಹೇಗಿರುತ್ತೆ? ಈ ತರ ಚೇಂಜ್ ಆಗ್ತಾ ಇರುತ್ತೆ. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಸೈಕಲ್ಸ್. ಓಕೆ, ಎ ಸಿ ಅಂತ ಏನು? ಇನ್ ದ ಫಾರ್ಮ್ ಆಫ್ ಸೈಕಲ್ಸ್ ಅಲ್ಲಿ ನಿಮ್ಗೆ ಏನಾಗುತ್ತೆ? ಚೇಂಜ್ ಆಗ್ತಾ ಇರುತ್ತೆ. ಇದರ ವೋಲ್ಟೇಜ್ ಇರ್ಬೋದು, ಅದು ಕರೆಂಟ್ ಇರ್ಬೋದು. ಓಕೆ, ಸಿಮಿಲರ್ಲಿ ಇನ್ ದ ಡಿ ಸಿ ಅಲ್ಲಿ ವೋಲ್ಟೇಜ್ ಇರ್ಬೋದು, ಆರ್ ಇಟ್ ಮೈಟ್ ಬಿ ಅ ಕರೆಂಟ್. ವಿತ್ ರೆಸ್ಪೆಕ್ಟ್ ಟು ದ ಟೈಮೇ ತಗೊಂತೀವಿ. ಈಗ ಫಂಡಮೆಂಟಲ್ಸ್ ಅಂತ ಏನು? ಈಗ ನಾವೊಂದು ಪ್ರಾಪರ್ಟೀಸ್ ಅಂತಾನು ಹೇಳ್ಬೋದು. ಯಾವ್ದ್ರಲ್ಲಿ? ಜನರಲ್ ಲ್ಯಾಂಗ್ವೇಜ್ ಅಲ್ಲಿ ನೀವು ಒಂದು ಮನೆ ಕಟ್ತೀರಾ ಅಂತಂದ್ರೆ, ಮನೆ ಕಟ್ಟಬೇಕಾದಾಗ ಸಿಮೆಂಟ್ ಇರ್ಬೋದು, ಓಕೆ, ಬ್ರಿಕ್ಸ್ ಇರ್ಬೋದು, ಏನೇ ತಗೊಂತೀರಾ ಅದಕ್ಕೆ ಪ್ರತಿಯೊಂದಕ್ಕೂ ಅದಕ್ಕೆ ತಕ್ಕಂಗೆ ಪ್ರಾಪರ್ಟೀಸ್ ಇರುತ್ತೆ. ಅದೇ ತರ ಈ ಫಂಡಮೆಂಟಲ್ಸ್ ಅಂತಂದ್ರೆ ಇದಕ್ಕೆ ಬರಬೇಕಾಗಿರೋ ಅಂತ ಕೆಲವು ಮೇನ್ ಫ್ಯೂಚರ್ಸ್. ಓಕೆ, ಫಾರ್ ಎ ಸಿ ಅಂತಂದ್ರೆ ಆಲ್ಟರ್ನೇಟಿಂಗ್ ಕರೆಂಟ್ಗೆ ಏನೆಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ ನಾವು ಅಬ್ಸರ್ವ್ ಮಾಡಬೇಕು? ವಾಟ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎ ಸಿ ಅಂತಂದ್ರೆ? ಓಕೆ, ಫಸ್ಟ್ ಥಿಂಗ್ ಈಸ್ ಅಬೌಟ್ ಎ ವೇವ್. ಏನು? ಸೈನ್ ವೇವ್. ಫಸ್ಟ್ ಥಿಂಗ್ ಈಸ್ ಅಬೌಟ್ ಎ ಸೈನ್ ವೇವ್. ಯಾಕೆ ಸೈನ್ ವೇವ್? ಈ ವೇವ್ ಫಾರ್ಮ್ ಏನ್ ನೋಡ್ತಾ ಇದೀರಲ್ವಾ, ಈ ವೇವ್ ಫಾರ್ಮ್ ನಮಗೆ ಸೈನ್ ಆಂಗಲ್ ನ ಫಾಲೋ ಮಾಡುತ್ತೆ. ನೀವು ಮ್ಯಾಥಮೆಟಿಕ್ಸ್ ಮಾಡಿದ್ರೆ ಸೈನ್ 0 ಬಂದ್ಬಿಟ್ಟು ಎಷ್ಟು ವ್ಯಾಲ್ಯೂ? ಸೈನ್ 0 ಇಸ್ 0. ಸೈನ್ 90 ತಗೊಂಡ್ರೆ ಎಷ್ಟು? ಇಟ್ ಈಸ್ ಮ್ಯಾಕ್ಸಿಮಮ್ 1. ಅದೇ ತರ ನಿಮ್ಗೆ ಇಲ್ಲಿ ಫಾಲೋ ಮಾಡುತ್ತೆ ಅನ್ಮಾತು. ಓಕೆ, ಸೈನ್ 180, ಸೈನ್ 270, ಸೈನ್ 360. ಸೊ ಈ ಪರ್ಟಿಕ್ಯುಲರ್ ವೇವ್ ಫಾರ್ಮ್ ಈ ಸೈನ್ ವೇವ್ ನ ಫಾಲೋ ಮಾಡುತ್ತೆ. ಸೊ ಹಾಗಾಗಿ ನಾವು ಇದನ್ನ ಸೈನ್ ವೇವ್ ಅಂತ ಕರಿತೀವಿ. ಎ ಸಿ ವೇವ್ ನ ಸೈನ್ ವೇವ್ ಅಂತಾನೆ ಕರಿತೀವಿ. ಕಾಸ್ ವೇವ್, ಟ್ಯಾನ್ ವೇವ್, ಕೊಸಿಕೆಂಟ್ ವೇವ್ ಅಂತ ಕರೆಯಕ್ ಹೋಗಲ್ಲ. ಓಕೆ, ದಿಸ್ ಈಸ್ ದ ಮೇಜರ್ ಫಂಡಮೆಂಟಲ್ ಆಫ್ ಒನ್ ಆಫ್ ದಿ ಫಂಡಮೆಂಟಲ್ ಆಫ್ ಎ ಸಿ ವೇವ್ ಫಾರ್ಮ್. ಓಕೆ, ಸೊ ಅದಕ್ಕೆ ಇದನ್ನ ನಾವು ಸೈನ್ ವೇವ್ ಅಂತ ಕರಿತೀವಿ. ಈಗ ವೋಲ್ಟೇಜ್ ಕರೆಂಟ್, ಈ ಸೈನ್ ವೋಲ್ಟೇಜ್, ಸೈನ್ ಕರೆಂಟ್ ಅಥವಾ ಸಿನೋಸಾಯ್ಡಲ್ ವೋಲ್ಟೇಜ್. ಓಕೆ, ಸಿನೋಸಾಯ್ಡಲ್ ವೋಲ್ಟೇಜ್ and sinusoidal current. Okay, sinusoidal voltage, sinusoidal current, and another is the amplitude, time period. Okay, and cycle and frequency and phase. ತಸಿಮ್ ಮ್ಯೂಟ್ ಮಾಡ್ಕೊಳ್ಳಿ, ಬೇರೆಯವ್ರಿಗೆಲ್ಲ ಡಿಸ್ಟರ್ಬ್ ಆಗ್ತಾ ಇದೆ ನಿಮ್ಮಿಂದ. ಓಕೆ, ಅಲ್ಲ ಅದು ಇರುತ್ತೆ, ಫಸ್ಟ್ ಇಂಟ್ರೆಸ್ಟ್ ಕೊಟ್ಟಾಗ ಕೇಳಿ. ಓಕೆ, ಇಲ್ಲ ಅಂತಂದ್ರೆ ನೀವು ಬಿಡ್ಬೋದು ಕ್ಲಾಸ್ನ, ತೊಂದರೆ ಇಲ್ಲ. ಬೇರೆ ಸ್ಟೂಡೆಂಟ್ಸ್ ಎಲ್ಲ ಕೇಳ್ತಾರೆ, ನಿಮ್ಮಿಂದ ಒಬ್ಬರಿಂದ ಎಲ್ಲರಿಗೂ ಡಿಸ್ಟರ್ಬ್ ಆಗೋದು ಅದು ಸರಿಯಲ್ಲ. ಏನೇ ಇದ್ರು ನಾನು ಹೇಳಿದ್ದೇನಲ್ವಾ, ಫಾಲೋ ದ ಇನ್ಸ್ಟ್ರಕ್ಷನ್ಸ್. ಸುಮ್ಮನೆ ರ್ಯಾಂಡಮ್ ಆಗಿ ಅರ್ಥ ಆಗಿಲ್ಲ ಅಂತಂದ್ರೆ ನೀವು ಯು ಕ್ಯಾನ್ ಲೀವ್ ದ ಕ್ಲಾಸ್. ಓಕೆ, ಸಾರಿ ಫಾರ್ ದಟ್. ಏನ್ ಬಂದಿದೆ? ಅಪ್ಪಿ ಅನ್ವಾಂಟೆಡ್ ಥಿಂಗ್ಸ್ ನ ಮಾತಾಡಕ್ ಹೋಗ್ಬೇಡಿ ಇಲ್ಲಿ. ಓಕೆ, ಇಲ್ಲ ಅಂದ್ರೆ ಯು ಕ್ಯಾನ್ ರಿಮೂವ್. ಸಾರಿ ಗೈಸ್, ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿದಾನಾ?
ಈ ತರ ಅಂದ್ರೆ ಡಿಸ್ಟರ್ಬ್ ಮಾಡೋರು ಇದ್ರ ಸ್ಟೂಡೆಂಟ್ಸ್ ಇದ್ರೆ ಬೇಕಾಗಿಲ್ಲ. ನಾನು ಹೇಳ್ತೀನಲ್ಲ, ನಾವು ಮಾಡ್ತಿರೋ ಇಂಟೆನ್ಷನ್ ಏನಂತಂದ್ರೆ ಎಲ್ಲಾರು ಕಲೀಲಿ ಅಂತ. ಓಕೆ, ಈ ತರ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ರೆ ನಮಗೆ ಇಂಟ್ರೆಸ್ಟ್ ಬರಲ್ಲ. ಓಕೆ, ನಾನು ಇವ್ರ ಅಡ್ಮಿಟ್ ಮಾಡ್ಕೊಳ್ಳಲ್ಲ. ಐ ವಿಲ್ ಡಿನೈ ದಟ್ ಪರ್ಸನ್. ಥ್ಯಾಂಕ್ ಯು. ಯಾಕಂದ್ರೆ ಒಬ್ಬರಿಂದ ಎಲ್ಲರಿಗೂ ಡಿಸ್ಟರ್ಬ್ ಆಗಬಾರ್ದಲ್ವ. ಓಕೆ, ಸೊ ಇದರಲ್ಲಿ ನಮ್ಗೆ ಇವಾಗ ಫಂಡಮೆಂಟಲ್ಸ್ ಅಲ್ಲಿ ಬಂದ್ರೆ ಫೇಸ್ ಬರುತ್ತೆ, ಮತ್ತೆ ಫೇಸ್ ಡಿಫರೆನ್ಸ್ ಬರುತ್ತೆ. ಓಕೆ, ಫೇಸ್ ಡಿಫರೆನ್ಸ್, ಈ ಎಲ್ಲದಕ್ಕೆ ನಾವೇನ್ ತಿಳ್ಕೊಬೇಕು, ಇದನ್ನ ಎ ಸಿ ಫಂಡಮೆಂಟಲ್ಸ್ ಅಲ್ಲಿ ಬರುವಂತ ಪ್ರತಿಯೊಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್, ಅಥವಾ ನೀವು ಅದನ್ನ ಒಂದು ಪ್ರಾಪರ್ಟೀಸ್ ಅಂತ ಕರಿಬಹುದು, ಆಸ್ ಐ ಸೆಡ್ ಬಿಫೋರ್. ಈಗ ಈ ಒಂದು ಎ ಸಿ ಸೈನ್ ವೇವ್ ಅಂತ ತಗೊಂಡ್ರೆ ನಮ್ಗೆ ಇದರಲ್ಲಿ ಇವೆಲ್ಲ ಪ್ರಾಪರ್ಟೀಸ್ ಬರುತ್ತೆ. ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ಏನೇಳಿ ಲಿಸ್ಟ್ ಔಟ್ ಮಾಡಿದ್ದೀನಲ್ವ. ಸೈನ್ ವೇವ್ ಅಂತ ಯಾಕೆ ಕರಿತೀವಿ? ಇಟ್ ಫಾಲೋಸ್ ದ ಸೈನ್ ಪ್ರಿನ್ಸಿಪಲ್. ಓಕೆ, ಅಂಡ್ ಸಿನೋಸೈಡಲ್ ವೋಲ್ಟೇಜ್ ಅಂತ ಯಾಕೆ ಕರಿತೀವಿ ನಾವು? ಈ ಸೈನ್ ವೇವ್ ಏನಿದೆ ಅಲ್ಲ, ನಾವು ಲೋಡ್ ಹಾಕಿದಾಗ ಈ ಆಂಪ್ಲಿಟ್ಯೂಡ್ ಅಂತ ಏನ್ ನೋಡ್ತಿರಲ್ಲ, ಆಂಪ್ಲಿಟ್ಯೂಡ್ ಅಂದ್ರೆ ಏನು? ಈ ಪರ್ಟಿಕ್ಯುಲರ್ ವ್ಯಾಲ್ಯೂಸ್. ಓಕೆ, ಈ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್. ಆಂಪ್ಲಿಟ್ಯೂಡ್ ಅಂತ ಏನಿಲ್ಲ, ಜಸ್ಟ್ ನೀವು ಯಾವುದೇ ಈ ಸೈನ್ ವೇವ್ ನಲ್ಲಿ ಎಲ್ಲೇ ಪಾಯಿಂಟ್ ತಗೊಳ್ಳಿ. ಓಕೆ, ಯು ಕ್ಯಾನ್ ಟೇಕ್ ಎನಿ ಪಾಯಿಂಟ್, ಏನ್ ತೊಂದರೆ ಇಲ್ಲ. ಯಾವುದೇ ಪಾಯಿಂಟ್ ಅಂತ ತಗೊಳ್ಳಿ, ನಿಮ್ಗೆ ಏನ್ ಬರುತ್ತೆ, ಅಲ್ಲಿಗೆ ಸಮ್ ವ್ಯಾಲ್ಯೂ ಇರುತ್ತೆ. ಓನ್ಲಿ ಇನ್ ದಿಸ್ ಪರ್ಟಿಕ್ಯುಲರ್ ಲೈನ್, ಎಕ್ಸ್ ಆಕ್ಸಿಸ್ ಲೈನ್ ಏನ್ ನೋಡ್ತಿದ್ರಲ್ಲ, ಈ ಪರ್ಟಿಕ್ಯುಲರ್ ಲೈನ್ ಮೇಲೆ ಬರೋ ಮಾತ್ರನೇ 0 ಇರುತ್ತೆ. ಬಿಟ್ರೆ ಬೇರೆ ಎಲ್ಲಾ ಕಡೆ ಮೇಲಿರೋದು ಏನು ಪಾಸಿಟಿವ್ ವ್ಯಾಲ್ಯೂಸ್ ಬರುತ್ತೆ, ಕೆಳಗಡೆ ಇರೋದು ನೆಗೆಟಿವ್ ಸೈಕಲ್ ಅಂತ ಕರಿತೀವಿ. ಸೊ ನೆಗೆಟಿವ್ ವ್ಯಾಲ್ಯೂಸ್, ಯಾಕಂತಂದ್ರೆ ಮೇಲಿರೋದು ಪಾಸಿಟಿವ್ ವೋಲ್ಟೇಜ್, ಪಾಸಿಟಿವ್ ಕರೆಂಟ್, ಕೆಳಗಡೆ ಬರೋದು ವ್ಯಾಲ್ಯೂ ಏನು? ನೆಗೆಟಿವ್ ವೋಲ್ಟೇಜ್ ಅಂಡ್ ನೆಗೆಟಿವ್ ಕರೆಂಟ್. ನಾವು ಯಾವ್ದನ್ನ ಒಂದು ತಗೊಂಡ್ರೆ ವೋಲ್ಟೇಜ್, ಇವಾಗ ನಾವು ಫಾರ್ ಎಕ್ಸಾಂಪಲ್ ಇದರಲ್ಲಿ ಎಕ್ಸ್ಪ್ಲನೇಷನ್ ಅಲ್ಲಿ ವೋಲ್ಟೇಜ್ ತಗೊಂಡಿದ್ದೇನೆ ಅಂತ ಇಟ್ಕೊಳ್ಳಿ. ಈಗ ನಾನು ವೋಲ್ಟೇಜ್ ನ ಮೆಷರ್ ಮಾಡ್ತಾ ಇದ್ದೇನೆ. ಒಂದು CRO ಹಾಕಿ ಮನೆಯಲ್ಲಿರೋಂತಹ 230 ವೋಲ್ಟ್ಸ್ಗೆ ನಾನು 230 ವೋಲ್ಟ್ಸ್ ನ ರೀಡ್ ಮಾಡ್ತಾ ಇದ್ದೀನಿ. ಈಗ 230 ವೋಲ್ಟ್ಸ್ ನಮಗೆ ಎಲ್ಲಿ ಕಾಣುತ್ತೆ? ಇಲ್ಲಿ ಬರುತ್ತಾ 230, ಇಲ್ಲಿ ಬರುತ್ತಾ 230, ಇಲ್ಲಿ ಬರುತ್ತಾ, ಎಲ್ಲಿ ಬರುತ್ತೆ? ಆ ಪರ್ಟಿಕ್ಯುಲರ್ ಕೇಸಸ್ ಅಲ್ಲಿ ನಾವೇನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಎ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್. ಈ ಪರ್ಟಿಕ್ಯುಲರ್ ಕೇಸ್ ಏನ್ ನೋಡ್ತಾ ಇದ್ರಲ್ಲ, ಇದನ್ನ ನಾವೇನಂತ ಕರಿತೀವಿ? ವಿ ಕಾಲ್ ದಿಸ್ ಆಸ್ ಎ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್. ಯಾಕೆ ಇದು ಮ್ಯಾಕ್ಸಿಮಮ್ ಅಂತೀವಿ? ಇಲ್ಲಿ ನೋಡಿ, ಈ ಎಂಟೈರ್ ಸೈಕಲ್ ಅಲ್ಲಿ ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್, ಈ 2 ಪಾಯಿಂಟ್ ಬಿಟ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇನ್ಯಾವುದು ಇಲ್ಲ. ಕರೆಕ್ಟಾ? ಈ 2 ಬಿಟ್ರೆ ಇನ್ನ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು ಇಲ್ಲ. ಸೊ ದಟ್ ಈಸ್ ವೈ ವಾಟ್ ವಿ ಕಾಲ್ ಈ ಪರ್ಟಿಕ್ಯುಲರ್ ಪಾಯಿಂಟ್ಸ್ ನ ವಿ ಕಾಲ್ ಇಟ್ ಆಸ್ ಎ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್. ಸೊ ಅದು ಇಲ್ಲಿ ಆಂಪ್ಲಿಟ್ಯೂಡ್ ಅಲ್ಲಿ ಬರುತ್ತೆ. ಏನು, ಒಂದು ವೋಲ್ಟೇಜ್ ಬಗ್ಗೆ ಮಾತಾಡದೆ ವೋಲ್ಟೇಜ್ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್, ಅದೇ ಕರೆಂಟ್ ಬಗ್ಗೆ ಮಾತಾಡದೆ ಕರೆಂಟ್ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್. ಸಿಂಪಲ್ ಫಂಡ. ಓಕೆ, ಈ ಆಂಪ್ಲಿಟ್ಯೂಡ್ ನಮಗೇನು ರೆಪ್ರೆಸೆಂಟ್ ಮಾಡುತ್ತೆ? ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂನೇ ಹೇಳುತ್ತೆ. ಏನೋ ಇಟ್ ಸೇಸ್ ಇಸ್ ದ ಕಾನ್ಸ್ಟೆಂಟ್ ವ್ಯಾಲ್ಯೂ. ಇದರಲ್ಲಿ ಯಾವ ಸೈನ್ ಆಂಗಲ್, ಅದೇ ಇವಾಗ ಫಾರ್ ಎಕ್ಸಾಂಪಲ್ ನಾನೇನಂತಂದ್ರೆ ಇಲ್ಲಿ ಸೈನ್ 0 ಡಿಗ್ರಿಗೆ 0 ಬರುತ್ತೆ. ಸೈನ್ ಈ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಸೈನ್ 90 ಡಿಗ್ರಿಗೆ ಏನ್ ವ್ಯಾಲ್ಯೂ ಬರುತ್ತೆ? 1 ಬರುತ್ತೆ ಅಂತ ಹೇಳಿದೆ ನಾನು. ಕರೆಕ್ಟಾ? ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು? 1 ಬರುತ್ತೆ. ಅಂದ್ರೆ ಏನ್ ಮೀನಿಂಗು? ನೀವು ಆ 1 ಪ್ಲೇಸ್ ಅಲ್ಲಿ 230 ವೋಲ್ಟ್ಸ್ ಇಡಬಹುದು, ತೊಂದರೆ ಇಲ್ಲ. ಅದೇ ತರ 4400 ವೋಲ್ಟ್ಸ್ ಇಡಬಹುದು. ಬಟ್ ಮ್ಯಾಕ್ಸಿಮಮ್ ವೋಲ್ಟೇಜ್ ನಾವೇನ್ ಇನ್ಪುಟ್ ಅಲ್ಲಿ ಕೊಟ್ಟಿರ್ತೀವಿ, ವೋಲ್ಟೇಜ್ ಮ್ಯಾಕ್ಸಿಮಮ್, ಆ ಮ್ಯಾಕ್ಸಿಮಮ್ ವೋಲ್ಟೇಜ್ ನ ನಾವಿಲ್ಲಿ ರೀಡ್ ಮಾಡಬಹುದು. ದಟ್ ಈಸ್ ವೈ ವಿ ಕಾಲ್ ದಿಸ್ ಪಾಯಿಂಟ್ ಆಸ್ ಅ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್. ಸೊ ಇನ್ ಅದರ್ ಲೈನ್ಸ್ ಏನ್ ಕರಿತೀವಿ? ಇದನ್ನ ನಾವು ಸಿನೋಸಾಯ್ಡಲ್ ಕರೆಂಟ್ ಅಂಡ್ ವೋಲ್ಟೇಜಸ್ ಅಂತ ಕರಿತೀವಿ. ಇನ್ ಅದರ್ ಲೈನ್ಸ್ ಇಲ್ಲಿ 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 ಓಕೆ, ಇವೆಲ್ಲ ಪಾಸಿಟಿವ್ ವ್ಯಾಲ್ಯೂಸ್, ಇವೆಲ್ಲ ನೆಗೆಟಿವ್ ವ್ಯಾಲ್ಯೂಸ್. ಓಕೆ, ಸಿನೋಸಾಯ್ಡಲ್ ವೋಲ್ಟೇಜ್ ಅಂದ್ರೆ ವೋಲ್ಟೇಜ್ ನ ಸೈನ್ ವೇವ್ ಅಲ್ಲಿ ಮೆಷರ್ ಮಾಡಿದ್ರೆ ಇಟ್ ಇಸ್ ಸೈನೋಸಾಯ್ಡಲ್ ವೋಲ್ಟೇಜ್. ಅಂಡ್ ಅದೇ ವೇವ್ ಫಾರ್ಮ್ ನ ನೀವು ಕರೆಂಟ್ ನ ಮೆಷರ್ ಮಾಡಿದ್ರೆ, ನೀವು ಒಂದು ಮೀಟರ್ ಇಟ್ಕೊಂಡು ಕರೆಂಟ್ ಮೆಷರ್ ಮಾಡ್ತಿರಲ್ಲ, ಅಲ್ಲಿ ನಿಮಗೆ ಸೈನ್ ವೇವ್ ತರನೇ ಬರುತ್ತೆ. ಓಕೆ, ಸೈನ್ ವೇವ್ ಬರುತ್ತೆ ನಿಮಗೆ. ಆ ವೇವ್ ಫಾರ್ಮ್ ನ ನಾವೇನಂತ ಕರಿತೀವಿ? ಸಿನೋಸಾಯ್ಡಲ್ ಕರೆಂಟ್ ಅಂತ ಕರಿತೀವಿ. ಓಕೆ, ಅದನ್ನು ವೇವ್ ಫಾರ್ಮ್ ಇದೇ ತರನೇ ಇರುತ್ತೆ ವೆನ್ ಇಟ್ ಈಸ್ ಎ ಸಿ. ನಾವು ಬರೀ ಈಗ ಎ ಸಿ ಫಂಡಮೆಂಟಲ್ಸ್ ಮಾತ್ರನೇ ಮಾತಾಡ್ತಾ ಇದೀವಿ ಗೈಸ್. ಡಿ ಸಿ ಬಗ್ಗೆ ಕಂಪೇರ್ ಮಾಡ್ಕೋಬೇಡಿ, ಇದೊಂದು ವೆರಿ ಇಂಪಾರ್ಟೆಂಟ್. ಡಿ ಸಿ ಬಗ್ಗೆ ಕಂಪೇರ್ ಮಾಡ್ಕೋಬೇಡಿ. ಡಿ ಸಿ ನಲ್ಲಿ ಏನಿಲ್ಲ, ಒಂದೇ ಕಾನ್ಸ್ಟೆಂಟ್ ಲೈನ್, ಒಂದೇ ಒಂದು ಕಾನ್ಸ್ಟೆಂಟ್ ಲೈನ್ ಇರುತ್ತೆ, ಏನು ಚೇಂಜ್ ಇರಲ್ಲ. ಈಗ ಟೈಮ್ ಪೀರಿಯಡ್ ಅಂತ ತಗೊಂಡ್ರೆ, ಟೈಮ್ ಪೀರಿಯಡ್ ಅಂತಂದ್ರೆ ಏನು? ಟೈಮ್ ಅಂತಂದ್ರೆ ನಾವು ಎಷ್ಟು ಸೈಕಲ್ಸ್ ಆಗಿದೆ ಪರ್ ಸೆಕೆಂಡ್ ಅನ್ನೋದೇನಿತ್ತು? ಫ್ರೀಕ್ವೆನ್ಸಿ ಇತ್ತು. ಕರೆಕ್ಟಾ? ಫ್ರೀಕ್ವೆನ್ಸಿನ ಏನಂತ ಕರಿತಿದ್ವಿ ನಾವು? ಹೌ ಮೆನಿ ಸೈಕಲ್ಸ್ ವಿ ಮೇಡ್ ಇನ್ ಒನ್ ಪರ್ಟಿಕ್ಯುಲರ್ ಸೆಕೆಂಡ್. ಅದನ್ನ ನಾವೇನಂತ ಕರಿತೀವಿ? ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಇದಕ್ಕೆ ಯೂನಿಟ್ ಏನು? ಹರ್ಟ್ಸ್. ನೆನ್ಪಿಟ್ಕೊಳ್ಳಿ, ದ ಯೂನಿಟ್ ಆಫ್ ಫ್ರೀಕ್ವೆನ್ಸಿ ಇಸ್ ಹರ್ಟ್ಸ್. ಅದೇ ತರ ಟೈಮ್ ಪೀರಿಯಡ್ ಅಂತ ಅಂದ್ರೆ ಏನು? ಸೆಕೆಂಡ್ಸ್ ಅಲ್ಲಿ ಮೆಷರ್ ಮಾಡ್ತೀವಿ. ಸೊ ಜಸ್ಟ್ ಇನ್ವರ್ಸ್ ಆಫ್
ಫ್ರೀಕ್ವೆನ್ಸಿ, ಇನ್ವರ್ಸ್ ಆಫ್ ಫ್ರೀಕ್ವೆನ್ಸಿ ಅಥವಾ ಸೆಕೆಂಡ್ ಬೈ ಸೈಕಲ್ಸ್. ಅಂದ್ರೆ ಇನ್ 1 ಸೆಕೆಂಡ್ ಅಲ್ಲಿ ಎಷ್ಟು ಸೈಕಲ್ಸ್ ಮಾಡಿದೀವಿ ಅನ್ನೋದು ಉಲ್ಟಾನಲ್ಲಿ ಹೇಳ್ಬೇಕು. ಓಕೆ, ಅದು ನಿಮ್ಗೆ ಏನ್ ಬರುತ್ತೆ, ಟೈಮ್ ನ ಕೊಡುತ್ತೆ. ಗೈಸ್, ಇದನ್ನ ನಾನು ಇವಾಗ ಏನ್ ಹೇಳಿದೆನಲ್ಲ, ಈ ಪರ್ಟಿಕ್ಯುಲರ್ ಪಾಯಿಂಟ್, ಈ ಪಾಯಿಂಟ್ ನಾನು ನೀವು ಜಸ್ಟ್ ಒಂದು ಫಾರ್ಮುಲಾ ಹಾಕ್ಬಿಟ್ಟು ಸಾಲ್ವ್ ಮಾಡ್ಬೇಕಾಗುತ್ತೆ. ಒಂದು ಕ್ವಶನ್ ಕೊಡ್ತೀನಿ ನಾನು. ಈಗ ಮನೆಗೆ ಬರ್ತೀರಾ ಅಂತ ಪವರ್ ಸಪ್ಲೈ ಎಷ್ಟು ಅಂತಂದ್ರೆ 50 ಹರ್ಟ್ಸ್ ಅಂತ ಹೇಳಿದೆ ನಾನು. ಇದು ನಿಮಗೆ ಫ್ರೀಕ್ವೆನ್ಸಿ. ಈಗ ಟೈಮ್ ಎಷ್ಟಾಯ್ತು ಅನ್ನೋದು ನೀವು ಫೈಂಡ್ ಔಟ್ ಮಾಡಿ. ಓಕೆ, ಇದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀಬೇಕು. ಓಕೆ, ಟೈಮ್ ಎಷ್ಟು ಸೆಕೆಂಡ್ಸ್ ಬಂದಿದೆ ಅಂತ. ಯೂಸ್ ದ ಫಾರ್ಮುಲಾ ಎಫ್ ಇಸ್ ಈಕ್ವಲ್ಸ್ ಟು ಟಿ ಇಸ್ ಈಕ್ವಲ್ಸ್ ಟು 1/f. ಓಕೆ, ಇದನ್ನ ಯೂಸ್ ಮಾಡ್ಬಿಟ್ಟು ನೀವು ಫಾರ್ಮುಲಾ ಬರೀರಿ. ಆದ್ಮೇಲೆ ಇನ್ನೂ ಒಂದೇನು, ಫ್ರೀಕ್ವೆನ್ಸಿ 25 ಹರ್ಟ್ಸ್ ಇದ್ದಾಗ ಏನ್ ಬರುತ್ತೆ ಅದನ್ನು ಟೈಮ್ ಬರೀರಿ. ಓಕೆ, ಗಿವ್ ಮಿ ದಟ್ ಸೆಕೆಂಡ್ಸ್ ಆಸ್ ವೆಲ್. ಅದೇ ತರ ಫ್ರೀಕ್ವೆನ್ಸಿ 60 ಹರ್ಟ್ಸ್ ಇದ್ದಾಗ ಏನ್ ಬರುತ್ತೆ. ಗಾಯ್ಸ್, ಇವು ಮೂರು ಅಷ್ಟು ಇಂಪಾರ್ಟೆಂಟ್. ಈ ಮೂರಲ್ಲಿ ಒಂದು ಕ್ವಶನ್ ಪಕ್ಕಾ ಬಂದೇ ಬರುತ್ತೆ. ಓಕೆ, ಯೂಸ್ ದ ಸೇಮ್ ಫಾರ್ಮುಲಾ. ಓಕೆ, ಅದೇ ತರ ನೀವು ಟೈಮ್ ಕೊಟ್ಟಿದ್ದಾಗ ಫ್ರೀಕ್ವೆನ್ಸಿನಾಗ ಸಹ ಕಂಡುಹಿಡಿಯೋದು ಒಂದ್ ಸ್ವಲ್ಪ ರಟ್ಟ ಹೊಡೀರಿ. ಓಕೆ, ಈ ವ್ಯಾಲ್ಯೂಸ್ ಏನಿದಲ್ಲ, ಇದು ವ್ಯಾಲ್ಯೂಸ್ ತುಂಬಾ ಇಂಪಾರ್ಟೆಂಟ್. ಇಡೀ ಯೂನಿವರ್ಸಲ್ ಅಲ್ಲಿ ಯೂಸ್ ಮಾಡೋವಂಥವು ಇವು ಮೂರೇ ಫಂಡಮೆಂಟಲ್ ವ್ಯಾಲ್ಯೂಸ್ ನಾವು. ಓಕೆ, ಬೇರೆ ಯಾವ್ದು ಯೂಸ್ ಮಾಡಲ್ಲ. ಪ್ರಾಬ್ಲಮ್ ಏನಿಲ್ಲ, ಸಿಂಪಲ್. ಇಲ್ಲಿ ನೋಡಿ, ಈಗ ಫ್ರೀಕ್ವೆನ್ಸಿ ಇದೆ ಅಲ್ವಾ, ಇವಾಗ ನಾನು ಇಲ್ಲಿ ಪರ್ಟಿಕ್ಯುಲರ್ ಇದೇ 50 ಹರ್ಟ್ಸ್ಗೆ ತಗೊಂತೀನಿ. 50 ಹರ್ಟ್ಸ್ ತಗೊಂಡ್ರೆ, ಇಲ್ಲ 50 ಹರ್ಟ್ಸ್ ಬೇಡ, ಬೇರೆ ವ್ಯಾಲ್ಯೂ ತಗೊಂಡು 100 ಹರ್ಟ್ಸ್ ಅಂತ ತಗೊಂತೀನಿ ನಾನು, ಯಾಕಂದ್ರೆ ಅದನ್ನ ನಿಮ್ಗೆ ಕ್ವಶನರಿ ತರ ಕೊಟ್ಟಿದ್ದೀನಿ. ಈಗ ಫ್ರೀಕ್ವೆನ್ಸಿ 100 ಹರ್ಟ್ಸ್ ಅಂತ ತಗೊಂಡಿದ್ದೀನಿ. ಫೈಂಡ್ ಔಟ್ ದ ಟೈಮ್. ಏನ್ ಮಾಡ್ಬೇಕು ನಾನು, ಟೈಮ್ ಈಸ್ ನಥಿಂಗ್ ಬಟ್ ಏನು 1/f ಅಂದ್ರೆ 1/100 ಅಂದ್ರೆ ಏನು 0.01 ಸೆಕೆಂಡ್ಸ್. ಇದನ್ನ ನಾನು 100 ಮಿಲಿ ಸೆಕೆಂಡ್ಸ್ ಅಂತ ಬರೀಬೋದಾ? ಬರೀಬೋದಾ ಇದನ್ನ? ಎಸ್. ಸೊ ದಿಸ್ ಈಸ್ ಹೌ ಯು ನೀಡ್ ಟು ಸಾಲ್ವ್ ದ ಪ್ರಾಬ್ಲಮ್. ಓಕೆ, ಸೊ ಆಕ್ಚುಲಿ 100 ಬರಲ್ಲ ನಿಮಗೆ, ಇದು 1000 ಬರುತ್ತೆ. ಓಕೆ, ಇಟ್ ಬಿಕಮ್ಸ್ 1000. ಎಸ್, sorry guys, 1 minute. ಇದು ಆಕ್ಚುಲಿ ನಿಮ್ಗೆ ಎಷ್ಟು ಬರುತ್ತೆ ಅಂತಂದ್ರೆ 10 ಮಿಲಿ ಸೆಕೆಂಡ್ಸ್ ಬರುತ್ತೆ. ಯಾಕೆ ಅಂತಂದ್ರೆ ನೋಡಿ, 10 ಡಿವೈಡೆಡ್ ಬೈ 1000 ಮಾಡಿದ್ರೆ you will get 0.01. okay, so when the frequency is 100 hertz, your time is 10 milliseconds. ಇದು ಇಂಪಾರ್ಟೆಂಟ್. ಇದರಿಂದ ನಮ್ಗೆ ಏನ್ ಅರ್ಥ ಆಯ್ತು ಅಂತಂದ್ರೆ, 100 ಸೈಕಲ್ಸ್ ಆಗ್ತಾ ಇದೆ ಅಂತಂದ್ರೆ ಟೈಮ್ ಎಷ್ಟು ಬೇಕಾಗುತ್ತೆ, 10 ಮಿಲಿ ಸೆಕೆಂಡ್ಸ್ ಒಂದ್ ಸೈಕಲ್ ಬೇಕಾಗುತ್ತೆ. ಒಂದ್ ಸೈಕಲ್ಗೆ 1 ಸೆಕೆಂಡ್ ಆದ್ರೆ ಎಷ್ಟು ಮಿಲಿ ಸೆಕೆಂಡ್ಸ್? 1 ಸೆಕೆಂಡ್ಗೆ 100. ಓಕೆ, ಸೊ ಇದೇ ತರ ನೀವೇನ್ ಮಾಡಿ, ರೆಸ್ಟ್ ಆಫ್ ದಿ ಕ್ವಶನ್ಸ್ಗೂ ಸಹ ಸಾಲ್ವ್ ಮಾಡ್ಕೊಳ್ಳಿ. ಓಕೆ, 50 ಹರ್ಟ್ಸ್ಗೆ ಎಷ್ಟು ಬರುತ್ತೆ, 25 ಹರ್ಟ್ಸ್ಗೆ ಎಷ್ಟು ಬರುತ್ತೆ, ಹಾಗೆ 60 ಹರ್ಟ್ಸ್ಗೆ ಎಷ್ಟು ಬರುತ್ತೆ ಅನ್ನೋದು ಸಾಲ್ವ್ ಮಾಡ್ಕೊಳ್ಳಿ. ಸೊ ಈ ಸಾಲ್ವ್ ಮಾಡ್ಕೊಂಡು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬೇಕು. ಓಕೆ, ಯೂಟ್ಯೂಬ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ನೀವು ಕಮೆಂಟ್ ಮಾಡಿ. ಈಗ ಫ್ರೀಕ್ವೆನ್ಸಿ ಆಯ್ತಲ್ಲ, ಇನ್ನು ನಾವು ಒಂದೆರಡು ಯೂನಿಟ್ ನೋಡ್ಬೇಕಿತ್ತು. ಅದು ಫೇಸ್. ಸೈಕಲ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಸೈಕಲ್ ಅಂದ್ರೆ ಏನೋ ಒಂದು ಪಾಸಿಟಿವ್ ಸೈಕಲ್ ಆಸ್ ವೆಲ್ ಆಸ್ ನೆಗೆಟಿವ್ ಸೈಕಲ್. ಇದೇ ಸೈಕಲ್ ಅಂತ ಕರಿತೀವಿ ನಾವು. ಓಕೆ, ಇದಕ್ಕೆ ಯೂನಿಟ್ ಏನಿರಲ್ಲ, ಜಸ್ಟ್ ಪಾಸಿಟಿವ್ ಆಸ್ ವೆಲ್ ಆಸ್ ನೆಗೆಟಿವ್ ಅಷ್ಟೇ ಬರುತ್ತೆ. ಈಗ ಫೇಸ್ ಅಂತಂದ್ರೆ ಏನು? ಫೇಸ್ ಅಂತಂದ್ರೆ ಫೇಸ್ ಮತ್ತೆ ಫೇಸ್ ಡಿಫರೆನ್ಸ್ ಇವೆರಡು ಒಂದು ಡಿಸ್ಕಸ್ ಮಾಡ್ಬಿಡೋಣ. ಫೇಸ್ ಅಂತಂದ್ರೆ ಏನ್ ಬರುತ್ತೆ, ಇದು ಒಂದು ಫೇಸ್ 0 ಡಿಗ್ರಿನಿಂದ ಸ್ಟಾರ್ಟ್ ಆಗುತ್ತೆ, 360 ಡಿಗ್ರಿಗೆ ಏನಾಗುತ್ತೆ, ಎಂಡ್ ಆಗುತ್ತೆ. ಓಕೆ, ಇದು ವಿ ಮ್ಯಾಕ್ಸಿಮಮ್, ಇದು ಮೈನಸ್ ವಿ ಎಂ. ಓಕೆ, ವಿತ್ ರೆಸ್ಪೆಕ್ಟ್ ಟು ಟೈಮ್. ಇದನ್ನ ನಾವು ಒಂದು ಫೇಸ್ ಅಂತ ಕರಿತೀವಿ. ಏನು, ವಿ ಕಾಲ್ ಇಟ್ ಆಸ್ ಅ ಸಿಂಗಲ್ ಫೇಸ್. ಸೊ ಇದೇ ತರ ಈಗ ಫೇಸ್ ಡಿಫರೆನ್ಸ್ ಬರಬೇಕು ಅಂತಂದ್ರೆ ಏನ್ ಮೀನಿಂಗ್? ಫೇಸ್ ಡಿಫರೆನ್ಸ್ ಬರಬೇಕು ಅಂತಂದ್ರೆ ಇದೇ ತರ ಫೇಸ್ ನಮಗೆ ಇನ್ನೂ ಒಂದು ಫೇಸೋ 2 ಫೇಸೋ ಬೇರೆ ಫೇಸ್ ಇರಬೇಕು. ಇವಾಗ ಸಿಂಗಲ್ ಫೇಸ್ ಸರ್ಕ್ಯೂಟ್ಸ್ ನಮ್ಗೆ ಗೊತ್ತಿದೆ. ಅದೇ ತರ 3 ಫೇಸ್ ಅಂತಂದ್ರೆ ನಾನು ಏನಂತ ಹೇಳಿದ್ದೆ, 3 ಸೈಕಲ್ ಬರುತ್ತೆ ಅಂತ ಹೇಳಿದ್ದೆ, ಕರೆಕ್ಟಾ?
ಆ 3 ಸೈಕಲ್ ಅಂತಂದ್ರೆ ಹೇಗೆ ಬರುತ್ತೆ ಅಂತಂದ್ರೆ, ಇದು ಒಂದು ಸೈಕಲ್, ಇನ್ನೂ ಒಂದು ಸೈಕಲ್ 120 ಡಿಗ್ರಿ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಅದೇ ತರ ಇನ್ನೂ ಒಂದು ಸೈಕಲ್ 240 ಡಿಗ್ರಿಗೆ ಸ್ಟಾರ್ಟ್ ಆಗುತ್ತೆ. ಓಕೆ, ಎಷ್ಟು ಡಿಗ್ರಿಗೆ? 240 ಡಿಗ್ರಿಗೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಎ 3 ಫೇಸ್. ಇದು ಫಸ್ಟ್ ಫೇಸ್ ಅಥವಾ ಆರ್ ಫೇಸ್ ಅಂತ ತಗೊಳ್ಳಿ, ಇದು ಬಿ ಫೇಸ್ ಅಂತ ತಗೊಳ್ಳಿ, ಇದನ್ನ ನೀವು ವೈ ಫೇಸ್ ಅಂತ ತಗೊಳ್ಳಿ. ಈ ಪರ್ಟಿಕ್ಯುಲರ್ ಫಂಡಮೆಂಟಲ್ ನ ನಾವೇನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ 3 ಫೇಸಸ್. ಓಕೆ, ಇಲ್ಲಿ ನಾವು ಫೇಸ್ ಡಿಫರೆನ್ಸ್ ನ ಐಡೆಂಟಿಫೈ ಮಾಡಬಹುದು. ಯಾಕೆ ಫೇಸ್ ಡಿಫರೆನ್ಸ್ ನ ಐಡೆಂಟಿಫೈ ಮಾಡಬಹುದು ಅಂದ್ರೆ, ಒಂದು ಫೇಸ್ಗೆ ಡಿಫರೆನ್ಸ್ ನೋಡ್ಬೇಕಂದ್ರೆ 2 ಫೇಸ್ ಅದು ಮಿನಿಮಮ್ ಬೇಕು ನಮಗೆ. ಯಾಕಂದ್ರೆ ಡಿಫರೆನ್ಸ್ ನೋಡ್ಬೇಕಲ್ಲ. ಇವಾಗ ಇಬ್ಬರನ್ನ ಇಟ್ಬಿಟ್ಟು ಇಬ್ಬರದ್ದು ಡಿಫರೆನ್ಸ್, ಹೈಟ್ ಡಿಫರೆನ್ಸ್ ಏನ್ ನೋಡಪ್ಪ ಅಂದ್ರೆ, ಇಬ್ಬರದ್ದು ಹೈಟ್ ಮೆಜರ್ ಮಾಡಿದ್ಮೇಲೆ ನಾವು ನೋಡಿ ಹೇಳಕ್ಕಾಗುತ್ತೆ. ಸುಮ್ಮನೆ ಒಬ್ಬರೇ ಇಟ್ಬಿಟ್ಟು ಫೇಸ್ ಡಿಫರೆನ್ಸ್ ಮೆಜರ್ ಮಾಡಿ ಅಂದ್ರೆ ಆಗಲ್ಲ. ಒಬ್ಬರದೇ ಇಟ್ಬಿಟ್ಟು ಹೈಟ್ ಡಿಫರೆನ್ಸ್ ಮೆಜರ್ ಮಾಡಿ ಅಂದ್ರೆ ಮೆಜರ್ ಮಾಡಕ್ಕಾಗಲ್ಲ. ಸೊ ದಟ್ ಈಸ್ ದ ರೀಸನ್ ನಮಗೆ ಏನ್ ಬೇಕು? ವಿ ನೀಡ್ ಅಟ್ ಲೀಸ್ಟ್ ಎ ಮಿನಿಮಮ್ 2 ಫೇಸಸ್ ಟು ಮೆಜರ್ ದ ಫೇಸ್ ಡಿಫರೆನ್ಸ್. ಓಕೆ, ವಿ ನೀಡ್ ಮಿನಿಮಮ್ 2 ಫೇಸಸ್. ಸೊ ಈಗ ಇದು 0 ಡಿಗ್ರಿ ಫಸ್ಟ್ ಫೇಸ್ ಸ್ಟಾರ್ಟ್ ಆದ, ಸೆಕೆಂಡ್ ಫೇಸ್ ಸ್ಟಾರ್ಟ್ಸ್ ಫ್ರಮ್ 120 ಡಿಗ್ರಿ ಅಂಡ್ ದ ಥರ್ಡ್ ಫೇಸ್ ಸ್ಟಾರ್ಟ್ಸ್ ಫ್ರಮ್ 240 ಡಿಗ್ರಿ. ಈಗ ಆರ್ ಫೇಸ್ ಟು ಬಿ ಫೇಸ್, ಓಕೆ, ಅಥವಾ ಬಿ ಫೇಸ್ ಟು ವೈ ಫೇಸ್ ಎಷ್ಟು ಡಿಗ್ರಿ ಡಿಫರೆನ್ಸ್ ಇದೆ ಅಂತ ಯಾರನ್ನ ಕೇಳಿದ್ರೆ ಎಷ್ಟಂತ ಹೇಳ್ಬೇಕು? ಇವಾಗ ನಾನು ಬಿ ಫೇಸ್ಗೆ ಮತ್ತೆ ಆರ್ ಫೇಸ್ಗೆ ಡಿಫರೆನ್ಸ್ ಏನಂತ ನೋಡ್ತೀನಿ. ಬಿ ಫೇಸ್ ಎಷ್ಟಿದೆ? 120 ಡಿಗ್ರಿ ಇದೆ. ಆರ್ ಫೇಸ್ ಎಷ್ಟಿದೆ? 0 ಡಿಗ್ರಿ ಇದೆ. ಸೊ ದ ಡಿಫರೆನ್ಸ್ ಇಸ್ ಹೌ ಮಚ್? 120 ಡಿಗ್ರಿ. ಅದೇ ತರ ಬೇರೆ ಡಿಗ್ರಿ ತಗೊಳ್ಳಿ, ವೈ ಫೇಸ್ ಮತ್ತೆ ಬಿ ಫೇಸ್ ತಗೊಳ್ರಿ. ವೈ ಫೇಸ್ ಎಷ್ಟಿದೆ? 240 ಡಿಗ್ರಿ ಸ್ಟಾರ್ಟ್ ಆಗ್ತಾ ಇದೆ. ಬಿ ಫೇಸ್ ಎಷ್ಟಿದೆ? 120 ಡಿಗ್ರಿ ಸ್ಟಾರ್ಟ್ ಆಗ್ತದೆ. ಸೊ ದ ಡಿಫರೆನ್ಸ್ ಇಸ್ ಹೌ ಮಚ್? ಅಗೇನ್ 120 ಡಿಗ್ರಿ. ಸೊ ಅದೇ ತರ ನೀವು ಯಾವುದೇ ಫೇಸ್ ತಗೊಳ್ಳಿ, ನಮಗೆ 120 ಡಿಗ್ರಿ ಬರುತ್ತೆ. ಬಟ್ ಫೇಸ್ ಟು ಇಮಿಡಿಯೇಟ್ ನೆಕ್ಸ್ಟ್ ಫೇಸ್ ಮಾತ್ರನೇ ನಾವು ಮೆಜರ್ ಮಾಡಬೇಕು. ಓಕೆ, ಈಗ ನಾನು ಫಸ್ಟ್ ಫೇಸ್ ತಗೊಂಡಿದ್ದೀನಿ, ಆದ್ಮೇಲೆ ಥರ್ಡ್ ಫೇಸ್ಗೆ ಡಿಫರೆನ್ಸ್ ನೋಡ್ತೀನಿ ಅಂತಂದ್ರೆ ಅವಾಗ ಡಿಫರೆನ್ಸ್ ಎಷ್ಟು ಬರುತ್ತೆ? 240 ಡಿಗ್ರಿ ಬರುತ್ತೆ. ಓಕೆ, ಫಸ್ಟ್ ಫೇಸ್ ಆರ್ ಫೇಸ್ ಟು ವೈ ಫೇಸ್ ಅಂತ ತಗೊಂಡ್ರೆ, ಆರ್ ಫೇಸ್ ವೈ ಫೇಸ್ ತಗೊಂಡ್ರೆ, ಇವಾಗ ಆರ್ ಫೇಸ್ ಎಷ್ಟು? 0 ಡಿಗ್ರಿ, ವೈ ಫೇಸ್ ಎಷ್ಟು? 240 ಡಿಗ್ರಿ. ಇವಾಗ ಫೇಸ್ ಡಿಫರೆನ್ಸ್ ಎಷ್ಟು? 240 ಡಿಗ್ರೀಸ್ ಇದೆ ನಾನು ಹಾಕಿರೋ ವೇವ್ ಫಾರ್ಮ್ಗೆ. ಓಕೆ, ಸೊ ಇದೇ ತರ ನೀವು ಫೇಸ್ ಡಿಫರೆನ್ಸ್ ಅವ್ರು ವೇವ್ ಫಾರ್ಮ್ ಹಾಕ್ಬಿಟ್ಟೆ ಕೇಳ್ತಾರೆ. ಸೊ ನೀವು ಫೇಸ್ ಡಿಫರೆನ್ಸ್ ಅಂದ್ರೆ ಹೇಗೆ ಐಡೆಂಟಿಫೈ ಮಾಡೋದು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ದಿಸ್ ಇಸ್ ಹೌ ಯು ನೀಡ್ ಟು ಐಡೆಂಟಿಫೈ ಯುವರ್ ಫೇಸ್ ಡಿಫರೆನ್ಸ್. ಸೊ ನಾವು ಗೋಯಿಂಗ್ ಟುವರ್ಡ್ ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಅಬೌಟ್ ಪವರ್. ಓಕೆ, ವರ್ಕ್, ಎಲೆಕ್ಟ್ರಿಕಲ್ ವರ್ಕ್ ಡನ್ ಅಂತಂದ ನಾವು ಯಾವಾಗ ಕರಿತೀವಿ? ಒಂದು ಕಂಡಕ್ಟರ್ ಅಲ್ಲಿ ಒಂದು ಎಲೆಕ್ಟ್ರಾನ್ ಇಲ್ಲಿದೆ, ಇಲ್ಲಿಗೆ ಮೂವ್ ಮಾಡಬೇಕು. ಈ ಎಲೆಕ್ಟ್ರಾನ್ ಇಲ್ಲಿಂದ ಇಲ್ಲಿಗೆ ಹೋಯ್ತು ಅಂತಂದ್ರೆ ನಾವೇನಂತ ಕರಿತೀವಿ? ಎಲೆಕ್ಟ್ರಿಕಲ್ ವರ್ಕ್ ಇಸ್ ಡನ್ ಅಂತ ಕರಿತೀವಿ. ವೆನ್ ಎಲೆಕ್ಟ್ರಾನ್ ಮೂವ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರಿಕಲ್ ವರ್ಕ್ ಈಸ್ ಸೆಡ್ ಟು ಬಿ ಡನ್. ಓಕೆ, ಎಲೆಕ್ಟ್ರಿಕಲ್ ವರ್ಕ್ ಡನ್ ನಾವು ಜೋಲ್ಸ್ ಅಲ್ಲೇ ಮೆಷರ್ ಮಾಡ್ತೀವಿ. ಓಕೆ, ಇದು ಒಂದು. ಅಂಡ್ ಪವರ್ ಬಗ್ಗೆ ಬಂದ್ರೆ, ಎಲೆಕ್ಟ್ರಿಕಲ್ ಪವರ್ ಬಗ್ಗೆ ನಾವು ನಿನ್ನೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಪವರ್ ಇಸ್ ನಥಿಂಗ್ ಬಟ್ ಏನು? ವೋಲ್ಟೇಜ್ ಟೈಮ್ಸ್ ಆಫ್ ಕರೆಂಟ್. It is a form of wattage, or the device has the capacity to does the work. Okay, to does the specific work ಏನ್ ಮಾಡುತ್ತೆ? some voltage and current ನ ಯೂಸ್ ಮಾಡ್ಕೊಂಡ್ಬಿಟ್ಟು it does the job. So that is what we call it as a power. and ಅದ್ರದ್ದು ಯೂನಿಟ್ ಏನಿರುತ್ತೆ? ವ್ಯಾಟ್ಸ್ ಅಲ್ಲಿ ಬರುತ್ತೆ. Okay, it is in the watts. Okay, it is nothing but V into I. ಗೈಸ್, ಈ ಫಾರ್ಮುಲಾಸ್ ತುಂಬಾ ಇಂಪಾರ್ಟೆಂಟ್, ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ ಬೇಕಾದ್ರೆ. ಅಂಡ್ ಎಸ್ ಐ ಯೂನಿಟ್ ಬಂದ್ಬಿಟ್ಟು ನಿಮಗೆ ವ್ಯಾಟ್ಸ್. ಓಕೆ, ವರ್ಕ್ ಡನ್ ಎಸ್ ಐ ಯೂನಿಟ್ ಇಸ್ ಜೂಲ್ಸ್. ಸೊ ಇದೇ ತರ ಪವರ್ ಫ್ಯಾಕ್ಟರ್. ಈಗ ಪವರ್ ಫ್ಯಾಕ್ಟರ್ ಅಂತ ಬಂದ್ರೆ, ಪವರ್ ಫ್ಯಾಕ್ಟರ್ ಗೈಸ್, ಈ ಪವರ್ ಫ್ಯಾಕ್ಟರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಯಾವುದೇ ಒಂದು ಸಿಸ್ಟಮ್ ನ ತಗೊಂಡ್ರೆ. ಈ ಪವರ್ ಫ್ಯಾಕ್ಟರ್ಗೆ ಯೂನಿಟ್ ಇರಲ್ಲ, ಯೂನಿಟ್ ಲೆಸ್ ಅಂತ ಕರಿಬಹುದು. ಏನು? ವಿ ಕಾಲ್ ಇಟ್ ಆಸ್ ಯೂನಿಟ್ ಲೆಸ್ ಕ್ವಾಂಟಿಟಿ. ಪವರ್ ಏನಿರಲ್ಲ, ಯೂನಿಟ್ ಇರಲ್ಲ, ಇಟ್ ಈಸ್ ಎ ಯೂನಿಟ್ ಲೆಸ್ ಕ್ವಾಂಟಿಟಿ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಪವರ್ ಫ್ಯಾಕ್ಟರ್ ಎಷ್ಟಿರುತ್ತೆ ಅಂದ್ರೆ 0 to 1. ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಅಂಡ್ ಪವರ್ ಫ್ಯಾಕ್ಟರ್ ನ ಹೇಗೆ ಮೆಷರ್ ಮಾಡ್ತೀವಿ ಅಂತಂದ್ರೆ, ವಿ ಮೆಷರ್ ಬೈ ರೆಸಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಇಂಪಿಡೆನ್ಸ್. ಈ ಫಾರ್ಮುಲಾ ಒಂದು ನೆನ್ಪಿಟ್ಕೊಳ್ಳಿ. ಪವರ್ ಫ್ಯಾಕ್ಟರ್ ಇಸ್ ಮೆಷರ್ಡ್ ಬೈ ಆರ್ ಬೈ ಝೆಡ್. ಓಕೆ, ಅಂಡ್ ಇದಕ್ಕೆ ಮೀಟರ್ಸ್ ಏನು ಯೂಸ್ ಮಾಡ್ತೀವಿ ಮೆಷರ್ ಮಾಡಕ್ಕೆ? ಪವರ್ ನ ಮೆಷರ್ ಮಾಡಕ್ಕೆ ನಿಮ್ಗೆ ಗೊತ್ತಿದೆ ಏನು? ವ್ಯಾಟ್ ಮೀಟರ್ ಅಂತ ಯೂಸ್ ಮಾಡ್ತೀವಿ. ಓಕೆ, ವರ್ಕ್ ಡನ್ ನ ಮೆಷರ್ ಮಾಡಕ್ಕೆ ನಾವೇನ್ ಮಾಡ್ತೀವಿ? ವಿ ಯೂಸ್ ಎರ್ಗೋಮೀಟರ್ ಅಂತ ಒಂದು ಬರುತ್ತೆ.
ಓಕೆ, ವಿ ಯೂಸ್ ದಟ್ ಮೀಟರ್. ಅಂಡ್ ಪವರ್ ಫ್ಯಾಕ್ಟರ್ನ ಮೆಷರ್ ಮಾಡೋಕ್ಕೆ ವಿ ಹ್ಯಾವ್ PFC ಮೀಟರ್ಸ್ ಅಂತ ಕರಿತೀವಿ, ಪವರ್ ಫ್ಯಾಕ್ಟರ್ ಮೀಟರ್ಸ್ ಅಂತ ಹೇಳ್ಬಿಟ್ಟು. ಪವರ್ ಫ್ಯಾಕ್ಟರ್ ಮೀಟರ್ಸ್, PF ಮೀಟರ್ಸ್ ಅಂತ. ಅದು 0 ನಿಂದ 1 ತನಕ ವ್ಯಾಲ್ಯೂನ ತೋರಿಸುತ್ತೆ. ಓಕೆ, ನೀಡಲ್ಲಿ ಈ ತರ ಇರುತ್ತೆ. ಇಟ್ ಶೋಸ್ ಫ್ರಮ್ 0 to 1. ಓಕೆ, ನೆಕ್ಸ್ಟ್ ಗೋಯಿಂಗ್ ಟುವರ್ಡ್ಸ್ ದ ಎನರ್ಜಿ. ನಿಮ್ಗೆ ಎನರ್ಜಿ ಅಂತ ಗೊತ್ತಿದೆ, ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಓಕೆ, ಎನರ್ಜಿ ಅಂತಂದೇನು? ಇಟ್ ಹ್ಯಾಸ್ ಸಮ್ ಕೆಪಾಸಿಟಿ ಟು ಡೂ ಎನಿ ಕೈಂಡ್ ಆಫ್ ಎ ಜಾಬ್. ಓಕೆ, ಕೆಪಾಸಿಟಿ ಟು ಡೂ ಎನಿ ಜಾಬ್. ಈಗ ಎನರ್ಜಿ ಅಂತಂದ್ರೆ ಏನು? ನಾನು ನಿನ್ನೆ ಹೇಳಿದ್ದೆ ನಿಮಗೆ, ಪವರ್ ಇಂಟು ಟೈಮ್ ಅಂತೇಳಿ. ಸೊ ಎನರ್ಜಿ ಯೂನಿಟ್ ಏನಿರುತ್ತೆ, ಇಟ್ ಈಸ್ ಆಲ್ಸೋ ಜೋಲ್ಸ್ ಅಲ್ಲಿ ನೀವು ಕರಿಬಹುದು. ಓಕೆ, ಅಥವಾ ಎಲೆಕ್ಟ್ರಿಕಲ್ ಅಲ್ಲಿ ಯೂನಿಟ್ ಅಲ್ಲಿ ತಗೊಂಡ್ರೆ ನೀವು ಪವರ್ಗೆ ಏನಂತ ಬರಿತೀರಿ? ವ್ಯಾಟ್ ಅಂತ ಬರಿತೀರಿ. ಟೈಮ್ಗೆ ಏನಂತ ಬರಿತೀವಿ? ಅವರ್ಸ್ ಅಂತ ಬರಿತೀವಿ. ವ್ಯಾಟ್ ಅವರ್ ಅಂತ ಬರಿಬೋದು, ಅಥವಾ ಕಿಲೋ ವ್ಯಾಟ್ ಅವರ್ ಅಂತ ಬರಿಬೋದು. ಸೊ ಇವೆಲ್ಲನೂ ಯೂನಿಟ್ಸ್ ಆಗುತ್ತೆ ಗೈಸ್, ಎನರ್ಜಿ ಯೂನಿಟ್ಸ್. ಓಕೆ, ಈಗ ಮೀಟರ್ ಏನ್ ಯೂಸ್ ಮಾಡ್ತೀವಿ ನಾವು ಎನರ್ಜಿನ ಮೆಸರ್ ಮಾಡಕ್ಕೆ? ವಿ ಯೂಸ್ ಎನರ್ಜಿ ಮೀಟರ್. ಎನರ್ಜಿನ ಮೆಸರ್ ಮಾಡಕ್ಕೆ ಎನರ್ಜಿ ಮೀಟರ್ ಯೂಸ್ ಮಾಡಬೇಕು. ಓಕೆ, ಈಗ ಎನರ್ಜಿನ ಮೆಸರ್ ಮಾಡಕ್ಕೆ ಎನರ್ಜಿ ಮೀಟರ್ ಯೂಸ್ ಮಾಡ್ತೀವಿ ಅಂತಂದ್ರೆ, ಕೆಲವೊಬ್ಬರು ಮನೆಯಲ್ಲಿ ಸಿಂಗಲ್ ಫೇಸ್ ಇರುತ್ತೆ, ಕೆಲವೊಬ್ಬರು ಮನೆಯಲ್ಲಿ 3 ಫೇಸ್ ಇರುತ್ತೆ. ಆಗ ಸಿಂಗಲ್ ಫೇಸ್ ಮನೆಯಲ್ಲಿ ಸಿಂಗಲ್ ಫೇಸ್ ಎನರ್ಜಿ ಮೀಟರ್ ಯೂಸ್ ಮಾಡಬೇಕು. ಓಕೆ, ಏನು ಸಿಂಗಲ್ ಫೇಸ್ ಎನರ್ಜಿ ಮೀಟರ್ಸೇ ಯೂಸ್ ಮಾಡಬೇಕಾಗುತ್ತೆ. ಎನರ್ಜಿ ಮೀಟರ್ ಹೇಗಿರುತ್ತೆ ಅಂತಂದ್ರೆ, ಒಂದು ಈ ತರ ಒಂದು ವ್ಯಾಟೇಜ್ ಪ್ರಿನ್ಸಿಪಲ್ ಸಿಂಬಲ್ ಮತ್ತೆ ಇನ್ನೊಂದು ರೆಸಿಸ್ಟರ್ ಸಿಂಬಲ್ ಈ ತರ ಇರುತ್ತೆ. ಓಕೆ, ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಎನರ್ಜಿ ಮೀಟರ್. ಓಕೆ, CC ಕಾಯಿಲ್, ಇದು PC ಕಾಯಿಲ್ ಅಂತ ಕರಿತೀವಿ. ಕರೆಂಟ್ ಕಾಯಿಲ್ ಅಂಡ್ ಪ್ರೆಷರ್ ಕಾಯಿಲ್ ಇದು ಸೀರೀಸ್ ಅಲ್ಲಿ ಇರುತ್ತೆ, ಇದು ಪ್ಯಾರಲಲ್ ಆಗಿದೆ ನೋಡಿ. ಓಕೆ, ಎರಡು ಪ್ಯಾರಲಲ್ ಲೈನ್ಸ್, ನಡುದಲ್ಲಿ ಒಂದು ಕಾಂಪೊನೆಂಟ್ ಹಾಕಿದ್ದು, ಅದೇನು ರೆಸಿಸ್ಟರ್ ಇದೆ. ಓಕೆ, ಇದನ್ನ PC ಅಂತ ಪ್ರೆಷರ್ ಕಾಯಿಲ್ ಅಂತ ಕರಿತೀವಿ. ಈಗ ಸಿಂಗಲ್ ಫೇಸ್ ನ ಮೆಷರ್ ಮಾಡಕ್ಕೆ ನಾವು ಸಿಂಗಲ್ ಫೇಸ್ ಎನರ್ಜಿ ಮೀಟರ್ ಯೂಸ್ ಮಾಡೋದು. 3 ಫೇಸ್ ನ ಮೆಷರ್ ಮಾಡಕ್ಕೆ ಎಷ್ಟು ಮೀಟರ್ ಬೇಕು ಅಂತ ಕೇಳ್ತಾರೆ ನಿಮಗೆ. ಏನಂತ ಹೇಳ್ಬೇಕು ನೀವು? N-1 ಅಂತ ಬರ್ಕೊಳ್ಳಿ. ಎಷ್ಟು ಫೇಸ್? N ಅಂತಂದ್ರೆ ನಂಬರ್ ಆಫ್ ಫೇಸಸ್ -1 ಮಾಡಿದ್ರೆ ನಿಮ್ಗೆ ಅಷ್ಟು ಎನರ್ಜಿ ಮೀಟರ್ಸ್ ಬೇಕಾಗುತ್ತೆ. ಸೊ ಈಗ ತ್ರೀ ಫೇಸ್ ಅಂತ ಅಂದ್ರೆ ಎಷ್ಟು ಬೇಕು ಯಾರಾದ್ರೂ ಹೇಳಿ? 3 ಫೇಸ್ ಬೇಕು ಅಂತಂದ್ರೆ ನಮಗೆ 2 ಬೇಕಾಗುತ್ತೆ. ಯಾಕಂದ್ರೆ 3 ಫೇಸ್ ಮೀನ್ಸ್ ಹೌ ಮೆನಿ ಫೇಸಸ್? n ಪ್ಲೇಸ್ ಅಲ್ಲಿ ಫೇಸಸ್ ಹಾಕಿ 3 -1 ಮಾಡಿದ್ರೆ ಎಷ್ಟು ಬರುತ್ತೆ? 2 ಬರುತ್ತೆ. ಸೊ ವಿ ನೀಡ್ 2 ಎನರ್ಜಿ ಮೀಟರ್ಸ್, 2 ಎನರ್ಜಿ ಆಫ್ ಸಿಂಗಲ್ ಫೇಸ್ ಎನರ್ಜಿ ಮೀಟರ್ಸ್ ಟು ಮೆಷರ್ 3 ಫೇಸ್. ಗೈಸ್, ಇದು ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ತುಂಬಾ ಸಲ ಕೇಳ್ತಾರೆ, ಇದೇ ಕ್ವಶನ್ ಕೇಳೋದು. ಓಕೆ, ಸೊ ಈಗ ಏನಾದ್ರು ಡೌಟ್ ಇದೆನಾ? ವೆರಿ ಗುಡ್ ನರೇಂದ್ರ, ರಾಧಿಕಾ. ಓಕೆ, ಸೊ ಗೈಸ್, ನಾನು ಇದ್ರ ವಿಡಿಯೋನ ಹಾಕಿರ್ತೀನಿ ಯೂಟ್ಯೂಬಲ್ಲಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಕೊಳ್ಳಿ. ಓಕೆ, ಬೆನಿಫಿಟ್ ಆಗಲಿ. ಆ್ಯಂಡ್ ಸೊ ನಾಳೆ ಮತ್ತೆ ಬೇರೆ ಯೂನಿಟ್ ತೊಗೊತೀವಿ, ಮ್ಯಾಥಮೆಟಿಕ್ಸ್ ಸ್ಟಾರ್ಟ್ ಮಾಡೋಣ ಅಂತ ಒಂದು ಯೂನಿಟ್. ಓಕೆ, ಹಾಂ ಹೇಳಿ ಸಂಜನಾ. ಹೌದು, ಇದು ಪ್ಯಾರಲಲ್ ಸೀರೀಸ್ ಅಲ್ವಾ, ಕಾಂಬಿನೇಷನ್. ಹಾಂ, ಓಕೆ ಫೈನ್. ನೋಡಿ, ಪ್ಯಾರಲಲ್ ಸೀರೀಸ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾನೀಗ ಒಂದು ರೆಸಿಸ್ಟರ್ಸ್ ಹಾಕ್ತಾ ಇದ್ದೇನೆ. ಓಕೆ, ಈ ರೆಸಿಸ್ಟರ್ ವ್ಯಾಲ್ಯೂ 5 ohms, ಈ ರೆಸಿಸ್ಟರ್ ವ್ಯಾಲ್ಯೂ 5 ohms, ಇದ್ರದ್ದು 5 ohms ಅಂಡ್ ಇದು ಕೂಡ 5 ohms ಇದೆ ಅಂತ ಇಟ್ಕೊಳ್ಳಿ. ಓಕೆ, ಈಗ ನಾವು ಟೋಟಲ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಫೈಂಡ್ ಮಾಡಿ ಅಂತ ಹೇಳ್ತಾರೆ. ಆಫ್ ದಿಸ್ ಪರ್ಟಿಕ್ಯುಲರ್ ಸರ್ಕ್ಯೂಟ್ ಟೋಟಲ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಫೈಂಡ್ ಮಾಡಿ ಅಂತ ಹೇಳ್ತಾರೆ. ಆಗ ನಾವು ಹೇಗೆ ಫೈಂಡ್ ಮಾಡಬೇಕು? ಫಸ್ಟ್ ನಾವೇನ್ ಮಾಡಬೇಕು? ಪ್ಯಾರಲಲ್ ಸರ್ಕ್ಯೂಟ್ನ ಸಾಲ್ವ್ ಮಾಡ್ಕೋಬೇಕು. ಆಗ ಏನಾಗುತ್ತೆ? ನಮಗೆ ಈಸಿ ಆಗುತ್ತೆ. ಯಾಕಂದ್ರೆ ಫಸ್ಟ್ ಡಿಫಿಕಲ್ಟಿ ಆಫ್ ಸಾಲ್ವಿಂಗ್ ಸರ್ಕ್ಯೂಟ್ ಬಂದ್ಬಿಟ್ಟು ಪ್ಯಾರಲಲ್. ಯಾಕಂದ್ರೆ ಪ್ಯಾರಲಲ್ ಅಲ್ಲಿ ತುಂಬಾ ಕಾಂಪೋನೆಂಟ್ಸ್ ಇದ್ರೆ ನಾವು ಕ್ಯಾಲ್ಕುಲೇಷನ್ ಸ್ವಲ್ಪ ಲೆಂತಿ ಆಗ್ಬಿಡುತ್ತೆ. ಈಗ 5 ohms ಅಂತ ಇದೆ ನಮ್ಮ ಪ್ಯಾರಲಲ್ ಸರ್ಕ್ಯೂಟ್ ಅಲ್ಲಿ. ಏನಂತಂದ್ರೆ ಫಾರ್ಮುಲಾ 1/RT ಇಸ್ ಈಕ್ವಲ್ಸ್ ಟು 1/R1 ಪ್ಲಸ್ 1/R2. ನಾನು ಇದನ್ನ R1 R2 ಅಂತ ತಗೊಂತೀನಿ. ಓಕೆ, R1 R2, ಫಸ್ಟ್ ವ್ಯಾಲ್ಯೂ ಇಸ್ R1, ಸೆಕೆಂಡ್ ರೆಸಿಸ್ಟರ್ ಇಸ್ R2. ಈಗ ನಾನು ಟೋಟಲ್ ರೆಸಿಸ್ಟೆನ್ಸ್ ಬೇಕು ಅಂತಂದ್ರೆ ನಾನು ಹೇಗೆ ಮಾಡಬೇಕು? ಫಸ್ಟ್ ಇದನ್ನ LCM ಮಾಡ್ಕೊಂತೀನಿ. R1 R2 ಇವೆರಡನ್ನ LCM ತಗೊಂಡ್ರೆ ಏನು ಬರುತ್ತೆ? R1 R2. ಇದನ್ನ ಮೇಲ್ ತಗೊಂಡ್ರೆ ಏನಾಗುತ್ತೆ? ಇಲ್ಲಿ R2 ಪ್ಲಸ್ ಇಲ್ಲಿ R1, ಈಗ 1/RT. ಬಟ್ ನನಗೇನ್ ಬೇಕು? ಬರೀ ಟೋಟಲ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬೇಕು, 1/RT ಎಲ್ಲ ಬೇಕಿರೋದು. ಆಗ RT ಈಸ್ ಈಕ್ವಲ್ಸ್ ಏನ್ ಬರುತ್ತೆ? ಇದನ್ನ ರೆಸಿಪ್ರೋಕಲ್ ಮಾಡಿದ್ದೀನಿ, ಇದನ್ನು ಉಲ್ಟಾ ಮಾಡಬೇಕು. R1 ಇಂಟು R2 ಡಿವೈಡೆಡ್ ಬೈ R1 ಪ್ಲಸ್ R2. ಗೈಸ್, ಇದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಈ ಫಾರ್ಮುಲಾ ಒಂದು ಕಡೆ ಬೇಕಂದ್ರೆ ಬರ್ಕೊಳ್ಳಿ.
ಎರಡು ರೆಸಿಸ್ಟೆನ್ಸ್ ಇದೆ ಅಂತಂದ್ರೆ ಏನ್ ಮಾಡ್ಬೇಕು ನೀವು, ಫಸ್ಟ್ ಆ ಎರಡು ರೆಸಿಸ್ಟೆನ್ಸ್ ನ ಮಲ್ಟಿಪ್ಲೈ ಮಾಡಿ, ಆದ ನಂತರ ಕೆಳಗಡೆ ಡಿವೈಡೆಡ್ ಬೈ ಸಮ್ ಆಫ್ ಬೋತ್ ಮಾಡಿ. ಇಟ್ ಮೇಕ್ಸ್ ಯುವರ್ ಲೈಫ್ ಈಸಿಯರ್. ಸೊ ಈಗ ಪ್ಯಾರಲಲ್ ಸರ್ಕ್ಯೂಟ್, ಈ ಪ್ಯಾರಲಲ್ ಸರ್ಕ್ಯೂಟ್ ನಾನು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಫೈಂಡ್ ಮಾಡ್ಬೇಕಂದ್ರೆ ಹೇಗ್ ಮಾಡಬೇಕು, ಫಸ್ಟ್ R1 ವ್ಯಾಲ್ಯೂ ಎಷ್ಟಿದೆ, 5 ohms ಇದೆ. R2 ವ್ಯಾಲ್ಯೂ ಎಷ್ಟಿದೆ, 5 ohms ಇದೆ. ಡಿವೈಡೆಡ್ ಬೈ ಸಮ್ ಆಫ್ ಬೋತ್ ಅಲ್ವಾ, 5 ಪ್ಲಸ್ 5 ಎಷ್ಟು ಬರುತ್ತೆ, 5 ಇಂಟು 5 is how much, 25. ಡಿವೈಡೆಡ್ ಬೈ 5 ಪ್ಲಸ್ 5 is how much, 10. ಸೊ ಇದೆಷ್ಟು ಬರುತ್ತೆ, 2.5 ohms ಅಂತ ಬರುತ್ತೆ. ಏನಿದು 2.5 ohms? ಈ ಎರಡು ರೆಸಿಸ್ಟೆನ್ಸ್ ನ ಒಂದು ರೆಸಿಸ್ಟೆನ್ಸ್ ಆಗಿ ಮಾಡಿದ್ರೆ ನನಗೆ ವ್ಯಾಲ್ಯೂ 2.5 ohms ಬರುತ್ತೆ. ಅಂದ್ರೆ ಈಗ ನಾನು ಈ ಸರ್ಕ್ಯೂಟ್ ನ ಸಿಂಪಲ್ ಆಗಿ ಮಾಡ್ಕೊಂಡ್ರೆ, ಇನ್ನೂ ಸಿಂಪಲ್ ಆಗಿ ಮಾಡ್ಕೊಂಡ್ರೆ, ಈ ಎರಡು ರೆಸಿಸ್ಟರ್ ನ ನಾನು ಒಂದು ಸಿಂಗಲ್ ರೆಸಿಸ್ಟರ್ ಆಗಿ ಬರೀಬಹುದು. ಈಗ ಎಷ್ಟು ಓಮ್ ಅಷ್ಟು ಟೋಟಲ್ ರೆಸಿಸ್ಟೆನ್ಸ್ ಆಫ್ ದಿಸ್ ಬೋತ್ ರೆಸಿಸ್ಟೆನ್ಸ್ ಇಸ್ ಹೌ ಮಚ್, ಇಟ್ ಈಸ್ 2.5 ohms. ಅಂಡ್ ಇದ್ರದ್ದು ರೆಸಿಸ್ಟೆನ್ಸ್ ಎಷ್ಟು, 5 ohms. ಅಂಡ್ ಇದ್ರದ್ದು ರೆಸಿಸ್ಟೆನ್ಸ್ ಎಷ್ಟು, 5 ohms. ಸೊ ಈಗ ನಾವು ಸಿಂಪಲ್ ಆಗಿ ನಮ್ಗೆ ಏನಾಯ್ತು, ಇಟ್ ಬಿಕೇಮ್ ಎ ಸೀರೀಸ್ ಸರ್ಕ್ಯೂಟ್. ಫಸ್ಟ್ ಏನಿತ್ತು, ಇದು ಪ್ಯಾರಲಲ್ ಸರ್ಕ್ಯೂಟ್ ಇತ್ತು, ನಾವು ಅದನ್ನ ಸಾಲ್ವ್ ಮಾಡ್ಕೊಂಡಿವಿ. ಆಗ ಒಂದ್ ಸಿಂಗಲ್ ರೆಸಿಸ್ಟೆನ್ಸ್ ಬಂತು, ಅದನ್ನ ನಾನು ಸೀರೀಸ್ ಆಗಿ ಈ ಸರ್ಕ್ಯೂಟ್ ಆಗಿ ಜಾಯಿನ್ ಮಾಡಿದೆ. ಈಗ ಈ ಮೂರು ರೆಸಿಸ್ಟೆನ್ಸ್ ನ ಏನ್ ಮಾಡ್ಬೇಕು, ಸೀರೀಸ್ ಅಲ್ಲಿ ಏನ್ ಮಾಡ್ಬೇಕು, ನಾವು ರೆಸಿಸ್ಟೆನ್ಸ್ ನ ಆಡ್ ಮಾಡ್ಬೇಕಾಗತ್ತೆ. ಸೊ ಆಗ ಟೋಟಲ್ ರೆಸಿಸ್ಟೆನ್ಸ್ ಈಸ್ ಸಮ್ ಆಫ್ ಆಲ್ ದೀಸ್ 5 plus 5 plus 2.5. ಹೌ ಮಚ್, 10 plus 2.5 is 12.5 ohms. ಸೊ ನಿಮಗೆ ಯಾವಾಗೇ ಆಗಲಿ ಪ್ಯಾರಲ್ ಸರ್ಕ್ಯೂಟ್ ಬಂತು ಅಂತಂದ್ರೆ ಫಸ್ಟ್ ಪ್ಯಾರಲ್ ಸರ್ಕ್ಯೂಟ್ ಈ ಫಾರ್ಮುಲಾ ಹಾಕೊಂಡು ಸಾಲ್ವ್ ಮಾಡ್ಕೊಳ್ಳಿ, ಸೊ ದಟ್ ಇಟ್ ಮೇಕ್ಸ್ ಯುವರ್ ಲೈಫ್ ಈಸಿಯರ್. ಓಕೆ, ಆ ಬಂದಿರೋ ವ್ಯಾಲ್ಯೂನ ತಗೊಂಡ್ಬಿಟ್ಟು ಅದನ್ನ ಒಂದು ರೆಸಿಸ್ಟರ್ ಅಂತ ಕನ್ಸಿಡರ್ ಮಾಡಿ ಅದೇ ಪ್ಲೇಸ್ ಅಲ್ಲೇ ಇಡಿ. ಇವು ಎರಡು ರೆಸಿಸ್ಟೆನ್ಸ್ ನ ಆಡ್ ಮಾಡಿದಾಗ ಒಂದು ರೆಸಿಸ್ಟೆನ್ಸ್ ಆಗುತ್ತಲ್ಲ, ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ನಾವು ಮೆಜರ್ ಮಾಡ್ತಿದ್ದಂಗೆ ಅಷ್ಟೇ. ಓಕೆ, ಈ ಟೋಟಲ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂತಂದ್ರೆ RT ಇಸ್ ನಥಿಂಗ್ ಬಟ್ ರೆಸಿಸ್ಟೆನ್ಸ್ ಆಫ್ ದಿಸ್ ಬೋತ್ ವ್ಯಾಲ್ಯೂ. ಈ ಬೋತ್ ವ್ಯಾಲ್ಯೂನ ಈಕ್ವಲೆಂಟ್ ರೆಸಿಸ್ಟೆನ್ಸ್ ತೆಗೆದ್ರೆ ನಮ್ಗೆ ಎಷ್ಟು ಬರುತ್ತೆ, 2.5 ohms ಬರುತ್ತೆ. ಆಗ ಆ ರೆಸಿಸ್ಟೆನ್ಸ್ ನಾವು ಸೀರೀಸ್ ಅಲ್ಲಿ ತಗೊಂಡ್ರೆ ಇಟ್ ಬಿಕಮ್ಸ್ 5 plus 5 plus 2.5 is 12.5 ohms. ಸೊ ಟೋಟಲ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ಈ ಕಂಪ್ಲೀಟ್ ಸರ್ಕ್ಯೂಟ್ ಎಷ್ಟಿದೆ, 12.5 ohms ಇದೆ. ಒಳಗಡೆ ಕಾಂಪೊನೆಂಟ್ಸ್ ಇಷ್ಟೆಲ್ಲ ಕಾಂಪೊನೆಂಟ್ಸ್ ಇದ್ರು ನಮಗೆ ಎಷ್ಟು ಬರುತ್ತೆ, ಟೋಟಲ್ ರೆಸಿಸ್ಟೆನ್ಸ್ 12.5 ohms ಬರೋದು. ಓಕೆ, ಸೊ ಇದು ದಿಸ್ ಇಸ್ ಹೌ ಯು ಗೈಸ್ ಹ್ಯಾವ್ ಟು ಸಾಲ್ವ್ ದ ಪ್ರಾಬ್ಲಮ್. ಅರ್ಥ ಆಯ್ತಾ ಸಂಜನಾ? ಓಕೆ ಸಂಜನಾ, ವೆಲ್ಕಮ್. ಸೊ ಗೈಸ್, ಇನ್ನೇನು ಡೌಟ್ಸ್ ಇಲ್ಲ ಅಂತಂದ್ರೆ ವಿ ವಿಲ್ ಎಂಡ್ ದ ಸೆಷನ್. ಓಕೆ, ಹಾ ಕೇಳಿ ನರೇಂದ್ರ, ಕೇಳಿ. ಯಾ, ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್, ಹಾ ಹೌದು, ನೆಗೆಟಿವ್ ಅಲ್ಲೂ ಮ್ಯಾಕ್ಸಿಮಮ್ ಬರುತ್ತೆ, ಪಾಸಿಟಿವ್ ಅಲ್ಲೂ ಸಹ ಮ್ಯಾಕ್ಸಿಮಮ್ ಬರುತ್ತೆ. ಆ ಪಾಸಿಟಿವ್ ಅಲ್ಲಿ ಮ್ಯಾಕ್ಸಿಮಮ್ ಬಂದ್ರೆ ಅದನ್ನ ಪಾಸಿಟಿವ್ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಅಂತ ಕರಿತೀವಿ, ನೆಗೆಟಿವ್ ಅಲ್ಲಿ ಬಂದ್ರೆ ಅದನ್ನ ನೆಗೆಟಿವ್ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಬಟ್ ವ್ಯಾಲ್ಯೂ ಮಾತ್ರ ಸೇಮ್ ಇರುತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿ. ಪಾಸಿಟಿವ್ ನಲ್ಲಿ ಏನಿರುತ್ತೆ ವ್ಯಾಲ್ಯೂ, ಅದೇ ವ್ಯಾಲ್ಯೂವೇ ನೆಗೆಟಿವ್ ಅಲ್ಲೂ ಸಹ ಇರುತ್ತೆ. ಯಾರೊಬ್ರು 1 second ಇಸ್ ಕೋಸ್ಟ್ ಹೌ ಮಚ್ ಮಿಲಿ ಸೆಕೆಂಡ್ಸ್ ಅಂತ ಕೇಳಿದ್ರಲ್ಲ, 1 second ಬಂದ್ಬಿಟ್ಟು ಇಟ್ಸ್ 1000 milliseconds. ಇವೆಲ್ಲ ಬೇಸಿಕ್ಸ್ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಓಕೆನಾ, 1 ಸೆಕೆಂಡು ಮತ್ತು 1 millisecond, 1 microsecond. ಓಕೆ, ಇವೆಲ್ಲ ಎಷ್ಟು ಬರುತ್ತೆ ಏನ್ ಕತೆ ಅಂತೇಳಿ 10⁻³ ಎಲ್ಲ ಬರ್ಕೊಳ್ಳಿ ಗಾಯ್ಸ್, ಒಂದ್ ಕಡೆ ಬರ್ಕೊಂಡ್ರಿ ಅದನ್ನ ಚಾರ್ಟ್ ಮಾಡ್ಕೊಂಬಿಡಿ. ಓಕೆ, 1 ಮೆಗಾಸೆಕೆಂಡ್ ಅಂದ್ರೆ ಎಷ್ಟು, 10⁻⁶. ಮೈನಸ್ ಎಲ್ಲ ಹಾಕ್ಬೇಕು, ಪಾಸಿಟಿವ್ ಎಲ್ಲ ಹಾಕ್ಬೇಕಂತ ಒಂದ್ಸಲ ನೋಡ್ಕೊಳ್ಳಿ. ಓಕೆ, ಅಂಡ್ ಸೊ ಇನ್ನೇನಾದ್ರು ಡೌಟ್ ಇದೆನಾ? ಓಕೆ ನಾರಾಯಣ, ಗುಡ್. ಸೊ ದಿವ್ಯಾ, ರಾಧಿಕಾ, ನಿಮ್ಗೆ ಏನಾದ್ರು ಡೌಟ್ ಇದೆನಾ? ಸೂರಜ್ ಸರ್, ಕ್ಯಾನ್ ಯು ಎಕ್ಸ್ಪ್ಲೈನ್ ಎಕ್ಸಾಂಪಲ್ ಆಫ್ ಯು ಗಿವನ್ ವರ್ಕ್? ಯಾವ ವರ್ಕ್ ರಾಹುಲ್? ಓಕೆ, ಎಕ್ಸಾಂಪಲ್ ಆಫ್ ದ ಓಕೆ ಗಿವನ್ ವರ್ಕ್ ಮೀನ್ಸ್ ಫ್ರೀಕ್ವೆನ್ಸಿ ಆಲ್ರೆಡಿ ಸಾಲ್ವ್ ಮಾಡಿದೆ ನೋಡಿ ರಾಹುಲ್, ಒಂದು 100 hertz ಸಾಲ್ವ್ ಮಾಡಿದೆ. ಯು ಕ್ಯಾನ್ ಯೂಸ್ ದಟ್. ಓಕೆ ಗೈಸ್, ಈ ಪ್ರಪೋರ್ಷನ್ಸ್ ತುಂಬಾ ಇಂಪಾರ್ಟೆಂಟ್. ಪ್ರಪೋರ್ಷನ್ಸ್ನ ಒಂದ್ಸಲ ನೋಡಿಕೊಂಡು ನೀವು ಆ ಪ್ರಪೋರ್ಷನ್ಸ್ ಎಲ್ಲ ಒಂದ್ ಕಡೆ ಬರ್ಕೊಳ್ಳಿ. ಓಕೆನಾ, ಆ 1 millisecond ಎಷ್ಟು, 1 microsecond ಎಷ್ಟು, 1 nanosecond ಎಷ್ಟು, ಅದನ್ನೆಲ್ಲ ಬರ್ಕೊಳ್ಳಿ. ಬರ್ಕೊಂಡಿದ ನಂತರ ನೀವೇನ್ ಮಾಡಿ, ಕನ್ವರ್ಷನ್ ಮಾಡ್ಬೇಕಾದಾಗ ತುಂಬಾ ಕೇರ್ಫುಲ್ ಆಗಿ ಮಾಡಿ. ಡೆಸಿಮಲ್ಸ್ ಅಲ್ಲೂ ಬರ್ಕೊಳ್ಳಿ, ಪ್ಲಸ್ ಹಾಗೆ ಮೈಕ್ರೋಸ್ ಅಲ್ಲೂ ಸಹ ಬರ್ಕೊಳ್ಳಿ. ಅಂದ್ರೆ ಈ ತರ 10 to the power
ಇವಾಗ ಒಂದು ಮಿಲಿ ಅಂತಂದ್ರೆ ಹೇಗೆ ಬರೀತೀರಾ 0.001 ಅಂತ ಬರೀತೀರಾ. ಸೊ ಇದೇ ತರ ಮೈಕ್ರೋಗೆ ಎಷ್ಟು ಬರೀತೀರಾ 5 zeros with 1 ಅಂತ ಬರೀತೀರಾ. ಓಕೆ, ಸೊ ಅದೇ ತರ ನೀವು ಈ ಡೆಸಿಮಲ್ಸ್ ಅಲ್ಲೂ ಒಂದು ಬರ್ಕೊಳ್ಳಿ, ಹಾಗೆ ಈ ಮೈಕ್ರೋಸ್ ಅಲ್ಲೂ ಸಹ ಇಟ್ ವಿತ್ 10 to the power ಸಹ ಒಂದು ಚಾರ್ಟ್ ಮಾಡ್ಕೊಳ್ಳಿ. ಓಕೆ, ವಿತ್ 10 to the powers ಆಸ್ ವೆಲ್ ಆಸ್ ದಿಸ್ ಡೆಸಿಮಲ್ಸ್. ಇದಕ್ಕೆ ಏನು ಹೆಲ್ಪ್ ಆಗುತ್ತೆ ಅಂದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಮತ್ತೆ ಮತ್ತೆ ಡಿವೈಡ್ ಮಾಡೋದು, ಸ್ವಲ್ಪ ಸರ್ಕಸ್ ಮಾಡೋದು ಬೇಕಾಗಲ್ಲ. ಇಟ್ ಮೇಕ್ಸ್ ಯುವರ್ ಲೈಫ್ ಈಸಿಯರ್. ತುಂಬಾ ಜನ ಅಲ್ಲೇ ಮಿಸ್ಟೇಕ್ ಮಾಡ್ತಾರೆ, ಸೊ ಅದಕ್ಕೆ ಹೇಳಿದೆ. ಸೊ ಗೈಸ್, ಇನ್ನೇನು ಡೌಟ್ಸ್ ಇಲ್ಲ ಅಂತಂದ್ರೆ ವಿ ವಿಲ್ ಎಂಡ್ ದ ಸೆಷನ್ ಅಂಡ್ ವಿ ವಿಲ್ ಕಂಟಿನ್ಯೂ ಟುಮಾರೋ ಮ್ಯಾಕ್ಸ್ ಕ್ಲಾಸ್ ಇರುತ್ತೆ, ಮ್ಯಾಕ್ಸ್ ಕ್ಲಾಸ್ ಮಾಡೋಣ ಅಂತ. ಓಕೆ, ಯಾ, ಥ್ಯಾಂಕ್ ಯು ಸಂಜನಾ, ಥ್ಯಾಂಕ್ ಯು ಯಶೋಧ, ಥ್ಯಾಂಕ್ ಯು ಪೂರ್ಣಿಮಾ, ಥ್ಯಾಂಕ್ ಯು ನರೇಂದ್ರ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸರ್. ಸೊ ಯಾರ್ಯಾರು ಸ್ವಲ್ಪ ಲೇಟಾಗಿ ಜಾಯ್ನ್ ಆಗಿದ್ದಾರೆ, ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ ಯೂಟ್ಯೂಬಲ್ಲಿ, ಅದನ್ನ ವಾಚ್ ಮಾಡ್ಕೊಳ್ಳಿ ಗೈಸ್. ಓಕೆ ಗೈಸ್, ಯಾ, ಥ್ಯಾಂಕ್ ಯು, ವಿಶ್ ಯು ಗುಡ್ ಡೇ, ಬಾಯ್.